ಗಿರೀಶ್ ಗೌಡ್ರು ಯಾರು? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಜೋಡಿಸ್ಕೊಂಡೆ. ಸಂಘಟನೆ ನನಗೆಲ್ಲವನ್ನು ಕೊಟ್ಟಿದ್ದ. ನಿಮ್ಮ ತಂದೆಯವ್ರ ಬಗ್ಗೆ ನೀವು ಹೇಳಿದ್ರಿ, ನಾನು ರಾಜಕೀಯವಾಗಿ ಏನಾದರೂ ಕೆಲಸ ಮಾಡ್ತಿದ್ದೀನಿ ಇವತ್ತಂದ್ರೆ ಅದಕ್ಕೆ ಗುರು ಅವರೇನೆ ಮೊದಲನೇದಾಗಿ. ಈಗ ಪಕ್ಷ ಕೆಲವ್ರಿಗೆ ಹೇಳ್ತಾರೆ ನನಗೆ ಏನು ಮಾಡಿಲ್ಲ ಅಂತಲ್ಲ, ಎಷ್ಟೋ ಜನ ನಿಮ್ಮ ಹತ್ರ ಕೊಂಡಿರುವಂತದ್ನ ಇದೆ 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 ನಮ್ಮ ಜೊತೆನಲ್ಲೇ ಕೆಲಸ ಮಾಡಿರ್ತಾರೆ. ಅವ್ರು ಆ ಮಟ್ಟದ ಇನ್ವಾಲ್ವ್ಮೆಂಟ್ ಕೊಟ್ಟಿರೋದಿಲ್ಲ, ಬಟ್ ಆದ್ರೆ ನನಗೇನು ಮಾಡಿಲ್ಲ ಅಂತಾರೆ. ಸಂಘಟನೆಗೆ ನಾನು ಏನಾದ್ರು ಮಾಡಿದ್ದೀನಿ ಅಂತಂದ್ರೆ 100% ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾಕಪ್ಪ ಈ ಜವಾಬ್ದಾರಿ ತಗೊಂಡ್ವಿ ಅನ್ನೋಂಥ ಸಮಯ ನಿಮ್ಗೆ ಯಾವ ತರ ಬಂದಿತ್ತು? ಡಿಸೆಂಬರಲ್ಲಿ ಪೇರೆಂಟ್ ಬಾಡಿ ಅಧ್ಯಕ್ಷ ಆಗ್ತೀನಿ, ಮಾರ್ಚ್ನಲ್ಲಿ ಕೋವಿಡ್ ಬರತ್ತ. ಸಂಘಟನೆ ನಂಗೆ ಇನ್ನೂ ಕಟ್ಕೊಂಡೇ ಇರಲ್ಲ. ನಾನು ಬಸವನಗುಡಿ ಒಳಗಡೆ ನನ್ನ ಹೆಂಡತಿ ತುಂಬ ಗರ್ಭಿಣಿ. ಅವಾಗ ಸಖತ್ ಫೈಟ್ ಬಂತು ನಮಗೆ, ಅದು ಕಷ್ಟದ ಸಮಯ. ಅದು ನಿಮ್ಮ ಬಸವನಗುಡಿ ಪಕ್ಷ ಸಂಘಟನೆ ಯಾವ ಲೆವೆಲ್ಗೆ ಮಾಡಿದ್ರಿ? ಅದು ಬಿಜೆಪಿ ಭದ್ರಕೋಟೆನೆ, ಏನು ಅವಶ್ಯಕತೆ ಇರಲಿಲ್ಲ. ನಾನು ತಗೊಳ್ಳೋಂಥ ಸಂದರ್ಭದಲ್ಲೂ ಗಟ್ಟಿ ಇತ್ತು. ಅದನ್ನ ಇನ್ನೂ ಗಟ್ಟಿ ಮಾಡೋಕೆ ಏನು ಕೆಲಸ ಮಾಡಬೇಕು ಅದನ್ನ ನಾನು ಬೂತ್ ಲೆವೆಲ್ವರೆಗೂ ಓಡಾಡಿ ಕೆಲಸ ಮಾಡೋದು, ಅದೊಂದು ನನಗೆ ಅನುಕೂಲ ಆಯಿತು. ಶಾಸಕರು ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಹೇಳೋದಿದ್ರೆ, ಶಾಸಕರು ಅನ್ನೋ ಗತ್ತಿನಿಂದಾಗಲಿ ನಮ್ಮ ಶಾಸಕರು ಒಂದೇ ಒಂದು ಸಿಂಗಲ್ ಡೇನು ನಮ್ಮನ್ನ ಉಪಯೋಗಿಸ್ಕೊಂಡಿಲ್ಲ, ನೋಡಲಿಲ್ಲ. ಸಂಘಟನೆಯಲ್ಲಿ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರವ್ರ ಜವಾಬ್ದಾರಿ ಅವ್ರು ಅರ್ತ್ಕೊಂಡ್ಬಿಟ್ರೆ ಸಂಘಟನೆ ಎಲ್ಲೋ ಹೋಗ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿಗೆ ಸ್ವಾಗತ. ಇವತ್ತೊಂದು ವಿಶೇಷವಾದಂಥ ಪಾಡ್ಕಾಸ್ಟ್. ಯಾರ್ದು? ಕಾರ್ಯಕರ್ತನಿಂದ ಹಿಡಿದು ಒಳ್ಳೊಳ್ಳೆ ಜವಾಬ್ದಾರಿಯನ್ನು ನಿಭಾಯಿಸಿ ಪಕ್ಷ ಸಂಘಟನೆಯನ್ನು ಮಾಡಿದಂಥ ಬಸವನಗುಡಿಯ ಕೆಟಪೂರ್ವ ಅಧ್ಯಕ್ಷರು, ಬಿ ಜೆ ಪಿಯ ಅಧ್ಯಕ್ಷರು ಗಿರೀಶ್ ಗೌಡ್ರು ಅವರು ಈಗ ಪ್ರಸ್ತುತ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ಕಾರ. 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 ಮೊದಲನೇದಾಗಿ ನಿಮಗೆ ಈ ಹೊಸ ಪೀರಿಯಡ್ ಆಗಿರೋದಕ್ಕೆ ಅಭಿನಂದನೆಗಳು. ಧನ್ಯವಾದಗಳು. ಫಸ್ಟು ಒಂದೇ ವಾರ್ಡಲ್ಲಿ ಇದ್ರಿ, ಒಂದೇ ಮಂಡಲದಲ್ಲಿ ಇದ್ರಿ ಅಂತ ಅನ್ಸುತ್ತೆ. ಹೌದು. ಈಗ ಬೆಂಗಳೂರು ದಕ್ಷಿಣ ಫುಲ್ ಓಡಾಡಬೇಕು, ಹೇಗೆ ಅನ್ಸುತ್ತೆ? ಬೆಂಗಳೂರು ದಕ್ಷಿಣ ಪೂರ್ತಿ ಅಂತ ಇರೋದಿಲ್ಲ. ನಾವು ಮಂಡಲದಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕಾದ್ರೆ ಹೇಳ್ದಾಗೆ ಕೇವಲ ಮಂಡಲ ಮಟ್ಟದಲ್ಲಿ ಇರುತ್ತೆ ನಮ್ಮ ವಿಧಾನಸಭಾ ಕ್ಷೇತ್ರದ ಕೆಲಸಗಳು. ಬಟ್ ಸಾಕಷ್ಟು ಇದೆ. ಆಕ್ಚುಲಿ ಇಲ್ಲಿಗಿನ್ನ ಆ ಜವಾಬ್ದಾರಿನೇ ದೊಡ್ಡದು, ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಮಂಡಲ ಅಧ್ಯಕ್ಷನ ಕೆಲಸ ಮಾಡೋದು ಒಂದು ಸವಾಲಿನ ಕೆಲಸನೇ. ವಿಶೇಷವಾಗಿ ನಮಗೆ ಬಸವನಗುಡಿಯಲ್ಲಿ ನಮ್ಮ ಶಾಸಕರದು ಸಂಪೂರ್ಣ ಸಹಕಾರ ಇದ್ದಿದ್ದರಿಂದ ನಮ್ಗೆ ಯಾವುದೇ ಜವಾಬ್ದಾರಿ ವಿಷಯದಲ್ಲಿ ತೊಂದರೆನೂ ಆಗಲಿಲ್ಲ, ಕೆಲಸದ ವಿಷಯದಲ್ಲೂ ತೊಂದರೆ ಆಗಲಿಲ್ಲ. ನಮಗೆ ಸಂಪೂರ್ಣವಾಗಿ ನನಗೆ ಒಂದೊಂದು ಹಂತದಲ್ಲೂ ವಾರ್ಡಿಂದ ಹಿಡಿದು ಬೇರೆ ಬೇರೆ ನಮ್ಮಲ್ಲಿ ಮೋರ್ಚಾಗಳಂತ ಬರುತ್ತೆ. ಆ ಮೋರ್ಚಾಗಳ ನೇಮಕಗಳು ಮಾಡಬೇಕಾದ್ರೂ ಆಗಲೂ ಅಷ್ಟೇ, ವಾರ್ಡ್ ಮಟ್ಟದಲ್ಲಿ ನೇಮಕ ಮಾಡಬೇಕಾದ್ರೂ ಅಷ್ಟೇ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಮಗೆ ಅದಕ್ಕೆ ಅವ್ರ ಇನ್ವಾಲ್ವ್ಮೆಂಟ್ ಅಂದರೆ ನಾನು ಹೇಳೋದವ್ರು ಮಾಡಬೇಕು ಅಂತಾಗಲಿ, ಇವ್ರನ್ನ ಯಾಕೆ ಮಾಡದೆ ಅಂತಾಗಲಿ, ಸಂಘಟನೆಗೆ ಅವರಿಂದ ಕೆಲಸ ಆಗತ್ತಾ ನೀವೇ ಚಾಯ್ಸ್ ಮಾಡಿ ಅಂತೇಳಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ರು. ಸೊ ಹಾಗಾಗಿ ಒಳ್ಳೆ ಸಂಘಟನೆ ಮಾಡಿದ್ವಿ ನಾವು. ಸಂಘಟನೆ ಬಸವನಗುಡಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು, ಮೋರ್ಚಾದ ಅಧ್ಯಕ್ಷರುಗಳು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮೂಲಕನೂ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈಗ ಗಿರೀಶ್ ಗೌಡ್ರು ಯಾರು ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಬರುತ್ತೆ. ಗಿರೀಶ್ ಗೌಡ್ರು ಯಾರು? ಅವ್ರ ಪರಿಚಯನ ಮಾಡಿಕೊಟ್ರೆ, ನಿಮ್ಮ ಬಾಯಲ್ಲಿ ನಿಮ್ಮ ಪರಿಚಯ ಮಾಡಿಕೊಟ್ರೆ ಒಳ್ಳೇದು. ಮೊದಲನೇದಾಗಿ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಸೊ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನಡೆದಿದ್ದು ಹುಣಸೂರು ತಾಲೂಕಿನಲ್ಲಿ ಗದ್ದಿಗೆ ಅಂತೇಳಿ ನಮ್ಮದೊಂದು ಊರು. ಅಲ್ಲೊಂದು ವಿಶೇಷವಾದ ದೇವಸ್ಥಾನ ಇದೆ, ಕೆಂಡಗಣ್ಣೇಶ್ವರ ಸ್ವಾಮಿ ಅಂತೇಳಿ. ಅವರು ಜೀವಂತವಾಗಿ ಆ ಕಾರಣಕ್ಕೆ ಅದಕ್ಕೆ ಗದ್ದಿಗೆ ಅಂತ. ನಮ್ಮ ತಂದೆ ಕೂಡ ಆ ದೇವಸ್ಥಾನ ಟ್ರಸ್ಟಿ ಆಗಿದ್ದರು. ಅದ್ರ ಜೊತೆಗೆ ನಮ್ಮ ತಂದೆ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರು. ಅವರ ಸಂಘಟನೆ ನೋಡ್ಕೊಂಡು ಬೆಳೆದಿದ್ದರಿಂದ ನಾನು ಸಂಘಟನೆಗೆ ಬಂದೆ ಅಂತ ನನ್ನ ಭಾವನೆ. ನನ್ನ ತಂದೆ ಜನಸಂಘದ ಕಾರ್ಯಕರ್ತರಾಗಿ ಬಸವನಗುಡಿನಲ್ಲೇ ಇದ್ದಂಥವ್ರು. ಕ್ರಮೇಣ ಅವರು 80s ಹುಣಸೂರಿಗೆ ಮೈಗ್ರೇಟ್ ಆಗ್ತಾರೆ. ನಾನು ಅವಾಗ ಚಿಕ್ಕ ಹುಡುಗ, ನನಗೆ 4 ವರ್ಷ ಅವ್ರು ಮೈಗ್ರೇಟ್ ಆದಾಗ. ಸೊ ನನ್ನ ಕರ್ಕೊಂಡು ಹೋಗ್ತಾರೆ. ಕ್ರಮೇಣ ನಾನು ಹೈಸ್ಕೂಲ್ವರೆಗೂ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜ್ ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದಮೇಲೆ ಜಯನಗರದ BES ಕಾಲೇಜ್ನಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತೀನಿ. ಸಂಜಯ್ ಕಾಲೇಜು ನಂದು ವಿದ್ಯಾಭ್ಯಾಸ. ಅಲ್ಲಿ ನಾನು ಸಂಘಟನೆಯಲ್ಲಿ ಮೊದಲನೇ ವರ್ಷ ನಾನೇನು ಸಂಘಟನೆಯಲ್ಲಿ ಇರೋದಿಲ್ಲ. ABVPನಲ್ಲಿ ಲೋಕೇಶ್ ಅಂತೇಳಿ ನನಗೆ ABVPನ ಪರಿಚಯ ಮಾಡಿಸ್ತಾರೆ, ರಾಜು ಮತ್ತು ಲೋಕೇಶ್ ಅಂತೇಳಿ. ಆಮೇಲೆ ಮೋಹನ್ ಅಂತ BHS ಕಾಲೇಜವರು ಅವಾಗ ಅಧ್ಯಕ್ಷರಾಗಿರ್ತಾರೆ, ಮೋಹನ್ ಅಂತೇಳಿ. ನಮ್ಮ ಆ ಜಯನಗರ ಭಾಗದಲ್ಲಿ ಎಲ್ಲ ಕಾಲೇಜ್ಗಳಿಗೂ ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಸುತ್ತಾಡಿ, ನಾನು ಈವ್ನಿಂಗ್ ಕಾಲೇಜ್ ಆದರೂ ಕೂಡ ಅವರು ಸಂಪರ್ಕ ಚೆನ್ನಾಗಾಗತ್ತೆ. ನಾನು ಡೇ ಕಾಲೇಜ್ನಲ್ಲಿ ಎಲ್ಲ ಸಂಘಟನೆ ವಿಷಯವಾಗಿ ನನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ಅವ್ರು, ಮೋಹನ್ ಅಂತೇಳಿ. ಪ್ರಾರಂಭದಲ್ಲಿ ನಮಗೆ ಅನಂತಕುಮಾರ್ ಅವ್ರದ್ದು ಕ್ಯಾಂಪೇನ್ಗಳಿಗೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅವರು, MP ಎಲೆಕ್ಷನ್ ಟೈಮಲ್ಲಿ. ಅದಾದಮೇಲೆ ನಾವು ನೇರವಾಗಿ ABVPನಲ್ಲಿ ಕೆಲಸ ಮಾಡ್ತೀನಿ. ಸೊ ನಾನು ಈ ರೀತಿಯಲ್ಲಿ ಸಂಘಟನೆಗೆ ಬಂದಂಥದ್ದು. ನಾನು ಒಬ್ಬ
ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಜೋಡಿಸ್ಕೊಂಡೆ. ಸಂಘಟನೆ ನನಗೆ ಎಲ್ಲವನ್ನು ಕೊಟ್ಟಿದ್ದ. ಸಾಮಾನ್ಯವಾಗಿ ಎಲ್ಲರೂ ಸಂಘಟನೆ ನನಗೇನೂ ಮಾಡಿಲ್ಲ ಅಂತಾರೆ. ಆದರೆ ಅದು ನನ್ನ ಪ್ರಕಾರ ಅಪವಾದ. ಅದು ಸಂಘಟನೆಯಲ್ಲಿ ಅದು ಒಬ್ಬ ಭಾಜಪದಲ್ಲಿ ಒಂದು ಸಣ್ಣ ಜವಾಬ್ದಾರಿ ಸಿಕ್ಕೋದು ದೊಡ್ಡ ವಿಷಯನೇ ನನ್ನ ಪ್ರಕಾರ. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರೋಂಥ ಒಂದು ಪಾರ್ಟಿಯಲ್ಲಿ ನಾವು ಒಂದು ಜವಾಬ್ದಾರಿ ತಗೋತೀವಿ, ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಅದೇ ಗ್ರೇಟ್. ಸೊ ಹಾಗಾಗಿ ನಮ್ಮ ಕೆಲಸಕ್ಕೆ ತಕ್ಕನಾಗಿ ಪಕ್ಷವು ಗುರುತಿಸುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಕೆಲವರು ಇನ್ವಾಲ್ವ್ಮೆಂಟ್ ಇರಲ್ಲ, ನಾವು ನೋಡ್ತೀವಿ, ಕೆಲವ್ರು ನೋಡ್ತೀವಿ, ನಮ್ಮ ಜೊತೆನಲ್ಲೇ ಕೆಲಸ ಮಾಡಿರ್ತಾರೆ, ಅವ್ರು ಆ ಮಟ್ಟದ ಇನ್ವಾಲ್ವ್ಮೆಂಟ್ ಕೊಟ್ಟಿರೋದಿಲ್ಲ, ಬಟ್ ಆದ್ರೆ ನನಗೇನು ಮಾಡಿಲ್ಲ ಅಂತಾರೆ. ಫಸ್ಟ್ ನಾನು ಕ್ವಶನ್ ಮಾಡ್ಕೊಬೇಕು, ನಾನು ಏನು ಮಾಡಿದ್ದೀನಿ ಅಂತ. ಸಂಘಟನೆಗೆ ನಾನು ಏನಾದ್ರು ಮಾಡಿದ್ದೀನಿ ಅಂತಂದ್ರೆ 100% ಅದಕ್ಕೆ ಪ್ರತಿಫಲ ಸಿಗುತ್ತೆ. ಕೆಲವ್ರು ತಡವಾಗಿ ಸಿಗ್ಬೋದು. ನಾನು ಪ್ರಾರಂಭದಲ್ಲಿ ಭಾಜಪಗೆ ಹೋದಾಗ ನಿನಗೆ ವಾರ್ಡ್ ಉಪಾಧ್ಯಕ್ಷ ಮಾಡಿದ್ದೀವಿ ಅಂತೇಳಿ ಹೇಳಿದ್ರೆ ಆಯಿತು ಅಂತ ಹೇಳಿದೆ. ಆದರೆ ಇನ್ನೂ ಘೋಷಣೆನೇ ಆಗಿರಲಿಲ್ಲ. ಅದು ಘೋಷಣೆ ಆಗೋಕ್ಕೂ ಮುಂಚೆ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾಗಿ ನಂದು ಘೋಷಣೆ ಆಯಿತು. ಮನೆ ಸದಾಶಿವ ಅವರು ಜಿಲ್ಲಾಧ್ಯಕ್ಷರಾಗಿರ್ತಾರೆ ಅವಾಗ, PN ಸದಾಶಿವ ಅವರು. ನನ್ನ ಜಿಲ್ಲಾ ಕಾರ್ಯದರ್ಶಿಗೆ ನಿನ್ನ ಸೆಲೆಕ್ಟ್ ಮಾಡಿದ್ದೀನಿ, ನನ್ನಲ್ಲಿ ಕೆಲಸ ಮಾಡು ನೀನು ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಹೋದಾಗ ಅದಾಗ 1 ವಾರಕ್ಕೆ ರವಿ ಸುಬ್ರಹ್ಮಣ್ಯ ಅವರು ಇಲ್ಲಿ ಒಂದಷ್ಟು ಬೇರೆ ಬೇರೆ ಕಾರಣಗಳಿಗೆ ನನ್ನ ಕರೆಸಿ ನೀವು ಇಲ್ಲಿ ಕೆಲಸ ಮಾಡಿ ಒಳ್ಳೇದಾಗತ್ತೆ ಅಂಥೇಳಿ ಜವಾಬ್ದಾರಿ ಕೊಡ್ತಾರೆ. ನೀವೇನು ಹೇಳ್ತಾರೆ ಕೆಲಸ ಮಾಡ್ತೀನಿ ಸರ್, ಸಂಘಟನೆಯಲ್ಲಿ ಯಾವ ಕೆಲಸ ಮಾಡಲಿಕ್ಕೂ ನಾನು ರೆಡಿ ಇದ್ದೀನಿ, ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂತಲೇ ಬಂದಿದ್ದೀನಿ, ಹಾಗಾಗಿ ನನಗೇನು ಅಭ್ಯಂತರ ಎಲ್ಲ ಮಾಡ್ತೀನಿ ಅಂತೇಳಿ ಒಂದು ಒಳ್ಳೆ ಜವಾಬ್ದಾರಿ ಕೊಡಿಸಿದ್ರು ಅವರು. ಸೊ ನಾನು ಯುವ ಮೋರ್ಚಾದಿಂದ ನನ್ನ BJP ಜರ್ನಿ ಪ್ರಾರಂಭ. ಓಕೆ, ನಿಮ್ಮ ತಂದೆಯವ್ರ ಬಗ್ಗೆ ನೀವು ಹೇಳಿದ್ರಿ, ತಂದೆಯವರು 80s ಅಲ್ಲಿ ಮೈಗ್ರೇಟ್ ಆಗ್ತಾರೆ, ಮತ್ತು ರಾಜ್ಯದಲ್ಲೂ ಕೂಡ ಅವರು ರಾಜ್ಯ ಕಿಸಾನ್ ಮೋರ್ಚಾ ಅದರ ಜವಾಬ್ದಾರಿಯನ್ನು ಕೂಡ ಇದು ಮಾಡ್ತಾರೆ, ತುಂಬ ಕೆಲಸಗಳು ಮಾಡಿದರು ಅಂತ ಕೇಳ್ಪಟ್ಟಿದ್ದೆ. ಅದ್ರ ಬಗ್ಗೆ ಹೇಳೋದಿದ್ರು. ಬಹುಶಃ ನಮ್ಮ ತಂದೆಯವ್ರನ್ನೇ ನಾನು ನೆನೆಸ್ಕೋಬೇಕು. ನನಗೆ ಮೊದಲನೇ ಗುರು ಅವರೇ. ನಾನು ರಾಜಕೀಯವಾಗಿ ಏನಾದರೂ ಕೆಲಸ ಮಾಡ್ತಿದ್ದೀನಿ ಇವತ್ತಂದರೆ ಅದಕ್ಕೆ ಗುರು ಅವರೇನೆ ಮೊದಲನೇದಾಗಿ. ನನ್ನ ತಂದೆಯವರು ಹುಣಸೂರು ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಹುಣಸೂರು ತಾಲೂಕಿನ ಮಂಡಲದ ಅಧ್ಯಕ್ಷರಾಗಿ, ಬಹುಶಃ ನನಗೆ ನೆನಪಿರುವಾಗ BJPಯ ಮೊದಲನೇ ಅಧ್ಯಕ್ಷರು ಕೂಡ ಅವರೇ ಇರಬಹುದು ಹುಣಸೂರಿಗೆ. ಅದಾದ ನಂತರ ಮೈಸೂರು ಗ್ರಾಮೀಣ ಜಿಲ್ಲಾ ಉಪಾಧ್ಯಕ್ಷರಾಗಿ, ಖಜಾಂಚಿಯಾಗಿ, ಮೈಸೂರು ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯ ಕಾರ್ಯದರ್ಶಿಯಾಗಿ, ಕಿಸಾನ್ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾರೆ. ರಾಜ್ಯದ ಪೇರೆಂಟ್ ಬಾಡಿ ಕಾರ್ಯಕಾರಿಣಿ ಸದಸ್ಯರಾಗಿ, ನ್ಯಾಷನಲ್ ಕಾರ್ಯಕಾರಿಣಿ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಅವರು ನನಗೆ ಹೇಳ್ಕೊಟ್ಟಿದ್ದಾನೆ, ಸಂಘಟನೆ ನಮಗೆ ಏನು ನಾವು ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕನಾಗಿ ಸಂಘಟನೆ ಹೋಗುತ್ತೆ. ನನಗೆ ತಂದೆ ಯಾವಾಗಲೂ ಹೇಳೋರು, ನನಗೆ ಪಕ್ಷ ಎಲ್ಲವನ್ನು ಕೊಟ್ಟಿದೆ, ಅವ್ರಿಗೆ ಆ ತೃಪ್ತಿ ಇತ್ತು. ವಿಜಯಶಂಕರ್ ಅವ್ರನ್ನ ಬಹುಶಃ ಇವತ್ತು ಮೇಘಾಲಯದಲ್ಲಿ ರಾಜ್ಯಪಾಲರಾಗಿದ್ದಾರೆ, ಅವ್ರನ್ನ ಒಂದ್ಸರಿ ಯಾವಾಗಾದ್ರೂ ಕೇಳಿದ್ರೆ ಗೊತ್ತಾಗ್ಬೋದು. ಅವರು ನಮ್ಮ ತಂದೆಯವರೇ ಅವ್ರನ್ನೆಲ್ಲ ಕಾಂಗ್ರೆಸ್ನಿಂದ ಕರ್ಕೊಂಡ್ಬಂದು ಆ ಸಮಯದಲ್ಲಿ ಅವರು ಮೊದಲನೇ ಬಾರಿಗೆ ವಿಜಯಶಾಲೆ ಆಗ್ಬೇಕಾದ್ರೆ ನಮ್ಮ ತಂದೆಯವ್ರ ಕೊಡುಗೆ ಕೂಡ ಸಾಕಷ್ಟಿದೆ. ತುಂಬ ಕೆಲಸ, ಮನೆ ಬಿಟ್ಟು ಕೆಲಸ ಮಾಡಿದಂಥವ್ರು, ಮನೆ ದುಡ್ಡನ್ನ ಹಾಕಿ ಕೆಲಸ ಮಾಡಿದಂಥವ್ರು, ಯಾವತ್ತೂ ಯಾರ ಹತ್ರನೂ ಕೈ ಚಾಚಿ ಸಂಘಟನೆಗೋಸ್ಕರ ಮಾಡಿದಂಥವ್ರಲ್ಲ. ಎಷ್ಟೋ ಸರಿ ಮನೆ ಕೆಲಸವನ್ನು ಪೂರ್ತಿಯಾಗೇ ಬಿಟ್ಟು ಸಂಘಟನೆಗೆ ನಮ್ಮ ತಂದೆ ಸಮಯ ಕೊಟ್ಟಂಥವ್ರು. ಕಾಲಕ್ರಮೇಣ ಒಂದು ಸಮಯದಲ್ಲಿ ಸದಾನಂದ ಗೌಡರು ಅಧ್ಯಕ್ಷ ಆಗಿ ಸಂದರ್ಭದಲ್ಲಿ ನಮ್ಮ ತಂದೆ MLC ಆಗಬೇಕಾಗಿತ್ತು. ಕೆಲವು ಸರಿ ಅದೃಷ್ಟನೂ ಬೇಕು ಅಂತಾರಲ್ಲ, ಹಾಗಾಗಿ ಸಿದ್ದರಾಜು ಅವ್ರನ್ನ ನಮ್ಮ ಮೈಸೂರು ಭಾಗದಲ್ಲಿ, ಸಿದ್ದರಾಜು ನಮ್ಮ ರಾಜ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಹಿಂದೆ, ಅವ್ರನ್ನ ಮಾಡ್ತಾರೆ. ಆಗ ನನ್ನ ತಂದೆಯವರು ಅಡ್ಡ ಹಿಡ್ಕೊಂಡು ಕೂತಿದ್ದಿದ್ರೆ ಅವರೇ MLC ಆಗಿರ್ತಾ ಇದ್ರು. CT ರವಿ ಅವರು ಮೈಸೂರು ಉಸ್ತುವಾರಿ ಇರ್ತಾರೆ ಅವಾಗ. ಅವರು ಸದಾನಂದ ಗೌಡರು ಇಬ್ಬರು ಮಾತಾಡಿ, ಇಲ್ಲ ನೀವು ಈ ಥರ ಸಂಘಟನೆಗೆ ಒಬ್ಬ ಕೆಳಮಟ್ಟದವ್ರಿಗೆ, ನಾವು ಕೆಳಮಟ್ಟ ಅಂದರೆ ನಮ್ಮ ಈ ಸಮಾಜದಲ್ಲಿ ಒಂದು BJPನಲ್ಲಿ ನಮಗೆ ಶ್ರೀನಿವಾಸ ಪ್ರಸಾದ್ ಅವರು ಬಹುಶಃ ಬಿಟ್ಟು ಹೋಗಿರ್ತಾರೆ, BJPನ ಬಿಟ್ಟು ವಾಪಸ್ ಹೋಗಿರ್ತಾರೆ. ಆ ಕಾರಣಕ್ಕೆ ಆ ಸಮುದಾಯದವ್ರಿಗೆ ನಾವು ನ್ಯಾಯ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡಬೇಕು ಅಂತೇಳಿ ಕೇಳ್ತಾರೆ. ನಮ್ಮ ತಂದೆ ಒಂದೇ ಮಾತು ಹೇಳ್ತಾರೆ ಅವಾಗ, ಅದರಿಂದ ಸಂಘಟನೆಗೆ ಒಳ್ಳೇದಾಗತ್ತೆ ನನ್ನಿಂದ ಅಂತಾದರೆ ನನಗೆ ಅದೇನು ಮುಖ್ಯ ಅಲ್ಲ, ಸಂಘಟನೆ ಮುಖ್ಯ, ಕೊಡಿ ಅವರಿಗೆ ಅಂತ ಹೇಳ್ತಾರೆ. ಸೊ ಆ ಥರ ಅವರು ನನಗೆ ಸಂಘಟನೆನ ಕಲಿಸ್ಕೊಟ್ಟವರು. ಹಾಗಾಗಿ ಅವರ ಗರಡಿಯಲ್ಲಿ ನಾನು ಬಹುಶಃ ನನಗೆ ಯಾವತ್ತು ನೆನಪು ಬತ್ತೋ ಅವತ್ತಿಂದನೂ ನಾನು ಸಂಘಟನೆ ನೋಡ್ಕೊಂಡೇ ಬೆಳೆದವನು. ಬಹುಶಃ ನನ್ನ 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸ್ ಇರ್ಬೇಕಾದ್ರೆ, ಅಂದರೆ 10-11 ವರ್ಷದ ಇರ್ಬೇಕಾದ್ರೆ ನಾನು ಸಂಘಟನೆ ನೋಡ್ಕೊಂಡು ಬಂದವನು. ಅವತ್ತಿಗೆ ನಾವು ಇವತ್ತಿಗೂ ನೆನಪಿದೆ, ಪಾಂಪ್ಲೆಂಟ್ ಇಟ್ಕೊಂಡು ಓಡಾಡ್ತಾ ಇದ್ವಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಇರ್ಬೇಕಾದ್ರೆ. ಅದೊಂಥರ ಖುಷಿ, ಸಂಘಟನೆ ಕೆಲಸ ಮಾಡೋದು ಅಂದ್ರೆ ಒಂದು ಖುಷಿ. ಈಗ ಪಕ್ಷ ಕೆಲವ್ರಿಗೆ ಹೇಳ್ತಾರೆ ನನಗೆ ಏನು ಮಾಡಿಲ್ಲ ಅಂತಲ್ಲ, ಎಷ್ಟೋ ಜನ ನಿಮ್ಮ ಹತ್ರ ಗೋಳಿಕೊಂಡಿರುವಂಥದ್ದನ್ನ ಇದೆ. ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿರೋರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೊಂಡಾಗ ನಿಮ್ಮ ತಂದೆಯವ್ರ ಜೊತೆಗೆ ಕೆಲಸ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾನು ಅದೇ ಯಾವಾಗಲೂ ನಮ್ಮ ಕಾರ್ಯಕರ್ತರಿಗೂ ತುಂಬ ಜನ ಕೇಳ್ತೀನಿ, ನಾವು ಯಾವಾಗಲೂ ನನಗೇನಾಗಿಲ್ಲ, ನನಗೇನು ಕೊಟ್ಟಿಲ್ಲ ಪಾರ್ಟಿ ಅಂತ ಕೇಳ್ತಾ ಇರ್ತೀವಿ. ಈ ಪಾರ್ಟಿ ಕಟ್ಟಂಥ ಮಹನೀಯರು ಇದಾರಲ್ಲ,
ಅವ್ರು ತಮ್ಮ ಜೀವನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಪ್ರಾರಂಭದಲ್ಲಿಂದ ಹಿಡಿದು ಮೊನ್ನೆವರೆಗೂ ನಮಗೆ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರಿಂದ ಹಿಡಿದು ದೀನ್ ದಯಾಳ್ ಉಪಾಧ್ಯಾಯವರೆಗೂ ನಾವು ಅವ್ರನ್ನ ನೆನೆಸ್ಕೊಂಡ್ರೆ ಎಷ್ಟೋ ಸರಿ ಕಣ್ಣಲ್ಲಿ ನೀರು ಬರುತ್ತಾ. ಆತ್ಯ ರೀತಿಯಲ್ಲಿ ಸಂಘಟನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಕಟ್ಟಿರೋ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಿರೋದೇ ದೊಡ್ಡ ವಿಷಯ ಅಂತ ಅನ್ಕೊಂಡ್ಬಿಟ್ರೆ ಯಾರೂ ನನಗೇನು ಕೊಟ್ಟಿಲ್ಲ ಅನ್ನೋ ಕ್ವಶನ್ ಬರೋದೇ ಇಲ್ಲ ಬಹುಶಃ ನನ್ನ ಪ್ರಕಾರ. ಯಾಕಂದರೆ ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಥಮ ಕೇಂದ್ರ ಸರ್ಕಾರದಲ್ಲಿ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಮಂತ್ರಿ ಪದವಿನ ತ್ಯಜಿಸಿ ನಾನೊಂದು ಸಂಘಟನೆ ಮಾಡಬೇಕು ಅಂತೇಳಿ ಯಾವ ದಿಕ್ಕಿನಲ್ಲಿ ಅವಾಗಿನ ಸರ್ಕಾರ ಹೋಗ್ತಾ ಇತ್ತು, ಕೇವಲ ತುಷ್ಟೀಕರಣ ಮಾಡ್ತಿದ್ದಂಥ ಸರ್ಕಾರದಲ್ಲಿ ನಾನು ಇರಲ್ಲ ಅಂತೇಳಿ ಬಂದು ಪಕ್ಷ ಕಟ್ಟದಂಥವ್ರು ಪಕ್ಷದಲ್ಲಿ ನಾವು ಇದೀವಿ ಅನ್ನೋದೇ ಗ್ರೇಟ್ ಅಲ್ವಾ ನಮಗೆ. ಸೊ ಹಾಗಾಗಿ ಅವ್ರು ನಾವು ಒಂದು ಸರಿ ನೆನ್ಪು ಮಾಡ್ಕೊಂಡ್ಬಿಟ್ರೆ ಪಕ್ಷ ನನಗೇನು ಕೊಟ್ಟಿಲ್ಲ ಅನ್ನೋದು ಬರೋದೇ ಇಲ್ಲ. ಎರಡನೇದು, ಪಕ್ಷ ಎಲ್ರಿಗೂ ಎಲ್ಲವನ್ನೂ ಕೊಡ್ಲಿಕ್ಕೆ ಆಗಲ್ಲ, ಅದನ್ನು ನಾವು ಯೋಚನೆ ಮಾಡ್ಬೇಕು. ಒಂದು ಸಂಘಟನೆ ಅಂದರೆ ಅದಕ್ಕೊಂದು ನಿರ್ದಿಷ್ಟ ಕಟ್ಟುಪಾಡಿದ್ದೇ ಇರತ್ತೆ. ಅದು ಹಲವಾರು ರೀತಿಯಲ್ಲಿ ಅವಕಾಶ ಅಂತೂ ಸಿಗುತ್ತೆ. ಈಗ ಯಾರೂ ಕಿತ್ಕೊಳ್ಳೋಕ್ಕಾಗದೇ ಇರೋದು ಒಂದಂತೂ ಇದೆ, ಕಾರ್ಯಕರ್ತ ಅನ್ನೋದಂತೂ ಯಾರೂ ಕಿತ್ಕೊಳ್ಳಿಕ್ಕೆ ಆಗಲ್ಲ. ಸಾಯೋವರೆಗೂ ಕಾರ್ಯಕರ್ತ ಆಗಂತೂ ಇದ್ದೇ ಇರ್ತೀವಿ ಈ ಪಕ್ಷದಲ್ಲಿ. ಸೊ ಅದು ನಮಗೆ ದೊಡ್ಡ ಆಸ್ತಿನೇ. ಆದರೆ ಈ ವ್ಯವಸ್ಥೆ ಅನ್ನೋದಿರುತ್ತಲ್ಲ, ಆ ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ. ಕಾರಣಾಂತರಗಳಿಂದ ಈ ರಾಜಕಾರಣ ಅನ್ನೋದೇ ಆಗೇ ಅಲ್ಲ. ಕೆಲವು ಸರಿ ಬೇರೆ ಇನ್ಯಾರೋ ನಾವು ಅವ್ರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅಥವಾ ಹೊರಗಡೆಯಿಂದ ಬಂದಿರೋರಿಗೆ, ಅವಾಗ ಇಲ್ಲಿಯವರು ಅವಕಾಶ ವಂಚಿತರಾಗ್ತಾರೆ. ಆದರೆ ನಮ್ಮ ದೃಷ್ಟಿ ದೂರದೃಷ್ಟಿ ಎರಡೂ ಹೆಂಗಿರಬೇಕು ಅಂದರೆ, ಕಾರ್ಯಕರ್ತ ಆದಂಥವನು ನನ್ನ ಪಕ್ಷ ನಾಳೆ ಅಧಿಕಾರಕ್ಕೆ ಬರಲಿಕ್ಕೆ ಅಥವಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಇಲ್ಲೇನೋ ಬದಲಾವಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕೂಡ ತ್ಯಾಗಕ್ಕೆ ಸಿದ್ಧರಾಗಬೇಕಾಗತ್ತೆ. ಈಗ ಸಾಮಾನ್ಯ ರಾಜಕಾರಣಿಗಳು ಅಂದಿದ ತಕ್ಷಣ, ಅವ್ರ ವೈಯಕ್ತಿಕ ಜೀವನ ಅಂದಿದ ತಕ್ಷಣ ಎಲ್ಲರಲ್ಲೂ ಸುಮಾರು ಕ್ವಶನ್ ಮಾರ್ಕ್ಗಳು ಬರ್ತಾ ಇರುತ್ತೆ. ನಿಮ್ಮ ವೈಯಕ್ತಿಕ ಜೀವನ? ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಅರ್ಧಾಂಗಿ ರಶ್ಮಿ ಅಂತ ಶನಿವಾರ ಸಂತೆಯವಳನ್ನ ನೆನ್ತಿ, 2 ಮಕ್ಕಳು ಮನೀಷಾ ದಿಶಾ ಅಂತ 2 ಮುದ್ದಾದ ಹೆಣ್ಮಕ್ಳು ಕೊಟ್ಟಿದ್ದಾಳೆ ನೆನ್ತಿ. ಸೊ ಅದೇ ದೊಡ್ಡ ಆಸ್ತಿ ನನಗೆ. ಬೆಂಗಳೂರಿನಲ್ಲಿ ಏನು ಆಸ್ತಿ ಮಾಡಿಲ್ಲ ಅಂದ್ರೂ 2 ಒಳ್ಳೆ ಮುದ್ದಾದ ಹೆಣ್ಮಕ್ಳಿದ್ದಾರೆ. ಸೊ ಅದು ನಾನು ದೊಡ್ಡ ಆಸ್ತಿ ಅಂದ್ಕೊಂಡಿದ್ದೀನಿ. ನಾನು ಹೆಂಡತಿ ಮನೆಯಲ್ಲೇ ಇದ್ದಾಳೆ, ಎಲ್ಲೋ ವರ್ಕ್ ಮಾಡೋದು. ನಾನು ವೈಯಕ್ತಿಕವಾಗಿ ಒಂದಷ್ಟು ಕನ್ಸ್ಟ್ರಕ್ಷನ್ ಕೆಲಸಗಳು ಮಾಡ್ತೀನಿ. ಶ್ರೀನಗರದಲ್ಲಿ ಆಫೀಸ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ಈ ಸರ್ಕಾರಗಳ ವ್ಯವಸ್ಥೆಯಲ್ಲಿ ಒಂದಷ್ಟು ಬಿಲ್ಗಳಾಗದೇ ಇರೋದ್ರಿಂದ ಗೌರ್ನಮೆಂಟ್ ಕೆಲಸಗಳನ್ನ ಸ್ಟಾಪ್ ಮಾಡಿ ಖಾಸಗಿಯಾಗಿ ಒಂದಷ್ಟು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದೀನಿ. ಈಗ ಒಂದು ಪ್ಲಾನಿಂಗ್ ನಡೀತಾ ಇದೆ, ಆರ್ಗ್ಯಾನಿಕ್ದೊಂದು ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತೇಳಿ, ನಮ್ಮದೇ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಆ ನಿಟ್ಟಿನ ಕೆಲಸ ನಡೀತಾ ಇದೆ. ಹಾಗೆ ಈ ಪಕ್ಷ ಮತ್ತು ವೈಯಕ್ತಿಕ ಜೀವನ ಎರಡೂ ತೊಗೊಂಡಾಗ ಒಂದೊಂದ್ಸತಿ ಯಾಕಪ್ಪ ಈ ಜವಾಬ್ದಾರಿ ತೊಗೊಂಡ್ವಿ ಅನ್ನೋಂಥ ಸಮಯ ನಿಮ್ಗೆ ಯಾವ ಥರ ಬಂದಿತ್ತು? ಅದು 2 ಥರ ಆಗ್ಬಿಡುತ್ತೆ. ಒಂದು, ನಾನು ಸಂಘಟನೆಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಏನಾದರೂ ಯೋಚನೆ ಮಾಡಿದಾದರೆ ಅದು ಯಾವತ್ತೂ ಬರೋದಿಲ್ಲ. 100ಕ್ಕೆ 100% ನನಗೆ ಇವತ್ತರೆಗೂ ಬಂದಿಲ್ಲ. ಯಾಕೆ ತಗೊಂಡೆ ಜವಾಬ್ದಾರಿ? ತುಂಬ ಜನ ಹೇಳ್ತಾರೆ ಹೆಂಗೆ ನಿಭಾಯಿಸ್ತೆ ನೀನು ಅಂತ. ಮೊದಲನೇದು, ಫೈನಾನ್ಷಿಯಲಿ ನಾನೇನು ಸ್ಟ್ರಾಂಗ್ ಇಲ್ಲ. ಬೇರೆ ಮಂಡಲಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮಂಡಲದ ನಾನು ಅಧ್ಯಕ್ಷ ಆಗಿದ್ದ ಸಂದರ್ಭದಿಂದ ಇವಾಗಿನ ಅಧ್ಯಕ್ಷರವರೆಗೂ ನಾನೇನು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ. ಬಟ್ ಪಕ್ಷ ನನಗೆ, ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀವು ಭರ್ಜರಿಯಾಗೇ ಮಾಡಬೇಕು ಅಂತೇನಿಲ್ಲ. ನಾವು ಕಾರ್ಯಕರ್ತರ ಸಭೆ ಕರಿತೀವಿ, ನೀರು ಬಿಸ್ಕೆಟ್ ಕೊಟ್ಟರು ನಮ್ಮ ಕಾರ್ಯಕರ್ತರು ತೃಪ್ತ ಆಗ್ತಾರೆ, ಬಿಸ್ಕೆಟು ಕಾಫಿ ಕೊಟ್ಟರು ತೃಪ್ತ ಆಗ್ತಾರೆ, ಊಟ ಕೊಟ್ಟರು ತೃಪ್ತ, ಎಲ್ಲರಲ್ಲೂ ತೃಪ್ತಿ ಇದೆ, ನಮ್ಮ ಕಾರ್ಯಕರ್ತರು ತೃಪ್ತಿ ಇದ್ದಾರೆ. ಸೊ ನಾನು ಇದೇ ಮಾಡಬೇಕು ಅಂತ ಯಾವತ್ತೂ ಇರಲಿಲ್ಲ. ಸೊ ಹಾಗಾಗಿ ಅದು ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಿಲ್ಲ ಸಂಘಟನೆ ನಡೆಸಿದ್ದು. ಮನೆಯಲ್ಲಿ ಸಾಮಾನ್ಯವಾಗಿ, ನನ್ನ ಮನೆ ಅಂತಲ್ಲ, ವೈಯಕ್ತಿಕವಾಗಿ ನೀವು ಪ್ರಧಾನಮಂತ್ರಿಯವರು ಹೆಂಡ್ತಿ ಇದ್ರು ಕೂಡ ಅವರು ಬೈಯೋದಲ್ಲೇ ರಾಜಕಾರಣಿಗಳಿಗೆ. ಅದೇನು ದೊಡ್ಡ ವಿಷಯ, ಅತಿಶಯೋಕ್ತಿ ಅಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಪ್ರತಿಯೊಬ್ಬ ರಾಜಕಾರಣಿ ಮನೇಲಿ, ನಾನಾದರೂ ಇನ್ನೂ ಚಿಕ್ಕದಾಗಿ ಬೆಳೀತಿರೋಂಥವ್ನು, ಬೆಳೆದಿರೋರೇ ನಾನು ಎಷ್ಟೋ ಜನ ಕೇಳಿದ್ದೀನಿ. 2 ಸರಿ ಮಂತ್ರಿ ಆಗಿರೋರು, 4-5 ಸರಿ MLA-ಗಳಾಗಿರೋರು, ಆಲ್ರೆಡಿ ರಾಜಕಾರಣ ಬಿಟ್ಟಂಥವ್ರು ನಾನು ಕೇಳಿದ್ದೀನಿ. ಮನೆಯವರು ಹತ್ರ ಯಾರೋ ಸಹಕಾರ ಕೊಡ್ತಾರೆ ಅನ್ನೋದು ತುಂಬ ವಿರಳ. ಅದೆಲ್ಲೋ ಒಂದು ಕಡೆ ಸ್ವಲ್ಪನಾದರೂ ಹಿಂದಕ್ಕೆ ಎಳೆಯುತ್ತೆ. ಬಟ್ ನನ್ನ ಹೆಂಡತಿ ಕೋವಿಡ್ ಸಮಯದಲ್ಲಿ ನನಗೆ ತುಂಬ ಸಹಕಾರ ಕೊಟ್ಟಳು. ನಾನು ಮನೆ ಬಿಟ್ಟು ಕೆಲಸ ಮಾಡ್ತಾ ಇದ್ದೆ, ಸಂಘಟನೆ ಒಂದಷ್ಟು ಕೆಲಸ ವಹಿಸಿತ್ತು. ನಾನು ಅವಾಗ ತಾನೇ ಪೇರೆಂಟ್ ಬಾಡಿ ಅಧ್ಯಕ್ಷ ಆಗಿದ್ದ. ಡಿಸೆಂಬರಲ್ಲಿ ಪೇರೆಂಟ್ ಬಾಡಿ ಅಧ್ಯಕ್ಷ ಆಗ್ತೀನಿ, ಮಾರ್ಚ್ನಲ್ಲಿ ಕೋವಿಡ್ ಬರುತ್ತಾ. ಸಂಘಟನೆ ನಂಗೆ ಇನ್ನೂ ಕಟ್ಕೊಂಡೇ ಇರಲ್ಲ. ನಾನು ಬಸವನಗುಡಿ ಒಳಗಡೆ ಸಖತ್ ಫೈಟ್ ಬಂತು ನಮಗೆ, ಅದು ಕಷ್ಟದ ಸಮಯ. ಅದು ನನ್ನ ಹೆಂಡತಿ ತುಂಬ ಗರ್ಭಿಣಿ, ಅವಾಗ 9ನೇ ತಿಂಗಳು ಗರ್ಭಿಣಿ ನನ್ನ ಹೆಂಡತಿ. ಎಲ್ಲರೂ ಹೇಳ್ತಿರ್ತಾರೆ, ನೀನು ದಯವಿಟ್ಟು ಮನೆಯಿಂದ ಈಚೆ ಹೋಗ್ಬೇಡ, ಮನೆಯಲ್ಲಿ ಇನ್ನೊಂದು ವಾರ 10 ದಿನದಲ್ಲಿ ಮಗು ಊಟೋದಿರುತ್ತೆ, ನೀನು ಇಲ್ಲಾಂದ್ರಲ್ಲಿ ಹೋಗ್ತೀಯ, ಕೋವಿಡಿಗೆ ಭಯ ಬೀಳಿಸುತ್ತೆ, ನೀನು ಹೋಗ್ಬೇಡ ಅಂತ. ನನ್ನ ಹೆಂಡತಿ ಒಂದೇ ಒಂದು ದಿನ ನೀವು ಹೋಗ್ಬೇಡ ಅಂತ ಹೇಳಿಲ್ಲ. ಕಂಪ್ಲೀಟ್ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ಲು. ಅಷ್ಟೂ ದಿನನೂ ಬಹುಶಃ ದೇವರು ಅದಕ್ಕೆ ನಮಗೆ
ವಿಕ್ಟೋರಿಯಾ ಹಾಸ್ಪಿಟಲ್ ಇದೊಂದು ಇದನ್ನೇ ಹೇಳ್ತೀನಿ. ನಮಗೆ ಕೋವಿಡ್ ಮೊದಲನೇ ಹಾಸ್ಪಿಟ್ಲ್ ಕರ್ನಾಟಕಕ್ಕೆ ವಿಕ್ಟೋರಿಯಾ. ಅಲ್ಲಿ ಅವರೊಬ್ರು ಲೇಡಿ ಹೆಸರು ಮರ್ತೋಗಿದ್ದೀನಿ, ರವಿ ಸುಬ್ರಹ್ಮಣ್ಯ ಅವರು ಅವರಿಗೆ ಅಲ್ಲಿ ಸಹಕಾರ ಕೊಟ್ಟಿರೋ ಅವ್ರಿಗೆ ಡೈರೆಕ್ಟರ್ ಆಗಿರ್ತಾರೆ. ಅವರ ನಂಬರ್ ಇದೆ, ನನ್ನ ಹೆಸರು ಮರ್ತಿದ್ದೀನಿ. ಅವರು ರವಿ ಸುಬ್ರಹ್ಮಣ್ಯ ಅವರಿಗೆ ಫೋನ್ ಮಾಡ್ತಾರೆ, ನಮ್ಮ ಶಾಸಕರಿಗೆ, ನಮಗೆ ಊಟ ತಿಂಡಿ ಸಿಗ್ತಿಲ್ಲ, ಲಾಕ್ಡೌನ್ ಆಗ್ಬಿಡುತ್ತೆ, ಅಲ್ಲಿ ಯಾರು ಹಾಸ್ಪಿಟ್ಲಿಗೆ ಹೋಟ್ಲಿಲ್ಲ, ಕ್ಯಾಂಟೀನ್ ಇಲ್ಲ, ಏನಿಲ್ಲ, ಎಲ್ಲ ಬಂದಾಗಿರತ್ತೆ, ನಮಗೆ ತಿಂಡಿ ಸಿಗ್ತಿಲ್ಲ, ರಾತ್ರಿ ಊಟದ ಮಾತ್ರ ಯಾರು ಅಶೋಕ ಹೋಟ್ಲಿಂದ ಎಲ್ಲೋ ಬರ್ತಾ ಇರತ್ತೆ, ಮಧ್ಯಾಹ್ನ ಮತ್ತು ಬೆಳಗ್ಗೆ 2 ಟೈಮು ಅವ್ರಿಗೆ ಇರೋದಿಲ್ಲ, ನಮಗೆ ತುಂಬಾ ತೊಂದರೆ ಆಗ್ತಿದೆ, ಯಾರೂ ಕೊಡ್ತಿಲ್ಲ ಅಂಥೇಳಿ ಅವರು ನಾನು ಅಧ್ಯಕ್ಷ ಆಗಿರ್ತಲ್ಲ, ಸೊ ಅವ್ರಿಗೆ ಫೋನ್ ಬಂದಾಗ ನಾನು ಅಲ್ಲೇ ಇರ್ತೀನಿ, ಈಗಿದೆ ಅಂತ ಹೇಳ್ತಾರೆ. ಸರ್ ನಾವು ಹೋಗ್ತೀವಿ ಬಿಡಿ ಸರ್ ಅಂತೀನಿ ನಾನು ಕೊಡ್ತೀವಿ ಸರ್ ಅಂತ. ಇಲ್ಲಿ ಕಾಮತ್ ಅವ್ರ ಟ್ರಸ್ಟ್ ಅವರು ನಮಗೆ ಊಟದ್ದು ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಲಾಲ್ಬಾಗ್ ಹತ್ರ ಕಾಮತ್ ಹೋಟೆಲ್ ಇದೆಯಲ್ಲ, ಅವ್ರದ್ದೊಂದು ಟ್ರಸ್ಟ್ ಇದೆ, ದ್ವಾರಕಾ ಮತ್ತು ಇವ್ರದ್ದು ದ್ವಾರಕಾ ಭವನ್ ಅಂತಿದೆ, ಅವರೆಲ್ಲ ಸೇರಿ ಒಂದೇ ಟ್ರಸ್ಟ್ ಬಹುಶಃ ಅವ್ರದ್ದು. ಅವ್ರ ಸಂಪರ್ಕನ MLA ಅವರೇ ಕೊಡ್ತಾರೆ, ನಾವು ಅವ್ರ ಸಂಪರ್ಕ ಮಾಡ್ತೀವಿ, ಅವ್ರಲ್ಲಿ ಎಷ್ಟು ಬೇಕು ನಾವು ಕೊಡ್ತೀವಿ, ತೊಗೊಂಡು ಹೋಗೋ ವ್ಯವಸ್ಥೆ ನಿಮ್ಗೆ ಮಾಡ್ಕೊಳ್ಳಿ ಅಂತ. ಮುರುಳಿ ಅಂತ ನಮ್ಮದೇ ಇನ್ನೊಬ್ಬ ನಾನು ಯುವ ಮೋರ್ಚಾ ಇದ್ದಾಗ ನನ್ನ ಜೊತೆಯಲ್ಲೇ ಇದ್ದಂಥವ್ರು ಮಂಡಲ ಕಾರ್ಯದರ್ಶಿ ಆಗಿರ್ತಾರೆ, ಇವಾಗ ವಾರ್ಡ್ ಅಧ್ಯಕ್ಷರಾಗಿದ್ದಾರೆ. ಆ ಮುರುಳಿ ನಾನು ಇಬ್ಬರು, ನಮ್ದೊಂದು ದಿನ ಕಾರು, ಅವ್ರದ್ದೊಂದು ದಿನ ಕಾರು ತಗೊಂಡೋಗಿ ಡೆಲಿವರಿ ಕೊಡ್ತೀವಿ. 48 ದಿನ ಸತತವಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಡೆಲಿವರಿ ಕೊಡ್ತೀವಿ. ಏಪ್ರಿಲ್ 19ನೇ ತಾರೀಕು ನನ್ನ ಮಗಳು ಹುಟ್ಟುತ್ತಾಳೆ. ನನ್ನ ಮಗಳು ಹುಟ್ಟಿದ ಬೆಳಗ್ಗೆ ಕೂಡ ನಾನು ಡೆಲಿವರಿ ತಗೊಂಡೋಗಿ ಕೊಟ್ಟಿದ್ದೆ. ಕೋವಿಡ್ನಲ್ಲಿ ಪೀಕ್ ಕೋವಿಡ್, ಎಲ್ಲರೂ ಬೈತಿದ್ರು, ಆದ್ರೂ ನನ್ನ ಹೆಂಡತಿ ಒಂದು ದಿನ ನನಗೆ ಇದು ಮಾಡಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ, ಇವತ್ತಿಗೂ ಕೊಡ್ತಿದ್ದಾರೆ. ಈ ನೀವು ಮಂಡಲ ಅಧ್ಯಕ್ಷ ಆಗ್ತೀರಾ, ಯುವ ಮೋರ್ಚಕ ಯುವ ಮೋರ್ಚಾ ಅಧ್ಯಕ್ಷ ಆಗಾಮೇಲೆ ಮಂಡಲಕ್ಕೆ ಅಧ್ಯಕ್ಷ ಆಗ್ತಾ ಅಂತೀರ, ಆಗ ಸ್ವೀಕರಿಸುವಂತ ಒಂದು ಪ್ರಮಾಣ ಇರುತ್ತಲ್ಲ. ಹೌದು, ಯಾಕೆಂದ್ರೆ ಪಕ್ಷ ಅಂದಿದ್ದ ದೊಡ್ಡವ್ರ ಜನ ಮತ್ತೆ ಹಿಂದೆ ಇರೋ ಕಾರ್ಯಕರ್ತರನ್ನ ನಿಭಾಯಿಸ್ಬೇಕು, ಮುಂದೆ ಬರೋರ್ನು ನೋಡ್ಬೇಕು, ಈ ಎರಡು ಇದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ನಮ್ಗೆ ಯುವ ಮೋರ್ಚಾದಲ್ಲಿ ಇದ್ದಂತ ಮನಸ್ಥಿತಿಗೂ ನಾವು ಪೇರೆಂಟ್ ಬಾಡಿ ಅಂತ ಕರಿತೀವಿ. ಆ ಪೇರೆಂಟ್ ಬಾಡಿಗೆ ಹೋದಾಗಲೂ ಭಯನೇ, ನನಗೆ 90% ಭಯನೇ ಇತ್ತು. ನನಗೆ ನಮ್ಮ ಶಾಸಕರು ಇಲ್ಲ ನೀವು ಆಗಿ ಅಂತ ಹೇಳ್ತಾರೆ. ನಾನು ಸರ್ ನನಗೆ ಕಷ್ಟ ಅಂತಲೇ ಹೇಳ್ತೀನಿ. ಫಸ್ಟು ನಾನು ಏಕಾಏಕಿ ಯುವ ಮೋರ್ಚಾ ಅಧ್ಯಕ್ಷೆಯಿಂದ ಪೇರೆಂಟ್ ಬಾಡಿ ಅಧ್ಯಕ್ಷ, ಬಹುಶಃ ನನಗೆ ಅದು ರೆಕಾರ್ಡು ಇರ್ಬೋದು ನನ್ನ ಪ್ರಕಾರ. ಇಲ್ಲೂ ಅಷ್ಟು ಸಡನ್ ಆಗಿ ಜವಾಬ್ದಾರಿ ಕೊಟ್ಟಂಥ ಉದಾಹರಣೆಗಳು ಕಡಿಮೆ, ವಿರಳ. ನಮ್ಮ ಪಾರ್ಟಿಯಲ್ಲೂ ಕೂಡ ವಿರಳ ಅದು. ಯುವ ಮೋರ್ಚಾ ಅಧ್ಯಕ್ಷ ಇದ್ದವನ್ನ ಸಡನ್ ಆಗಿ ಪೇರೆಂಟ್ ಬಾಡಿ ಅಧ್ಯಕ್ಷ ಮಾಡಿದ್ರೆ ಹೆಂಗೆ ಅಂತ ನನಗೆ ಅವರು ಕರೆದು ಮಾತಾಡ್ತಾರೆ. ನನ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ 3 ನಮ್ಮ ವಿಭಾಗ ಸಂಘಟನಾ ದಶರಥ್ ಅಂತೇಳಿ, ದಶರಥ್ ಕರೆದು ಮಾತಾಡ್ತಾರೆ, ನಾವಿದ್ದೀವಿ, ನೀವು ಕೆಲಸ ಮಾಡಿ, ನಿಮ್ಮ ಹಿಂದೆ ನಾವಿರ್ತೀವಿ ಅಂತ. ಅವರಿಬ್ಬರು ಹೇಳಿದ ಧೈರ್ಯದಿಂದ ನಾನು ಆ್ಯಕ್ಚುಲಿ ಆಯಿತು ಅಂತ ಒಪ್ಕೊಂತೀನಿ. ಇಲ್ಲ ನನಗೆ ನಿಜವಾಗ್ಲೂ ಪೇರೆಂಟ್ ಬಾಡಿ ಅಧ್ಯಕ್ಷ ಆಗಲಿಕ್ಕೆ ಬಿಲ್ಕುಲ್ ಇಷ್ಟ ಇರಲಿಲ್ಲ ಅವತ್ತು. ಇನ್ನೊಂದು ಟರ್ಮ್ ನಾನು ಬೇಕಾದ್ರೆ ಯುವ ಮೋರ್ಚಾದಲ್ಲೇ ಮಾಡ್ತೀನಿ, ಪೇರೆಂಟ್ ಬಾಡಿ ಈಗಲೇ ಬೇಡ ಅಂತ. ಬಹುಶಃ ಅದು ಒಳ್ಳೆಯ ಸಮಯದಲ್ಲಿ ಪಕ್ಷ ನನಗೊಂದು ಒಳ್ಳೆಯ ಜವಾಬ್ದಾರಿ ಕೊಡ್ತು. ಆ ಪಕ್ಷ ಕೊಟ್ಟಂಥ ಜವಾಬ್ದಾರಿ ನನ್ನ ತುಂಬ ಹೃದಯದಿಂದ ಸ್ವೀಕಾರ ಮಾಡಿ ಅಚ್ಚುಕಟ್ಟಾಗೆ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಪಕ್ಷಕ್ಕೆ, ಶಾಸಕರಿಗೆ, ಸಂಘಟನೆ ಇದ್ದಂಥ ಹಿರಿಯವ್ರಿಗೆ ಗೊತ್ತಿದೆ. ಸೊ ಅದರ ಪ್ರಯುಕ್ತನೇ ಮತ್ತೆ ನನ್ನ ಜಿಲ್ಲೆಗೂ ತಗೊಂಡಿರೋದು ಅಂತ ಅನ್ಕೊಂಡಿದ್ದೀನಿ ನಾನು. ಈಗ ಪಕ್ಷ ಸಂಘಟನೆ ನಿಮ್ಮ ಬಸವನಗುಡಿ ಮಂಡಲದಲ್ಲಿ ಪಕ್ಷ ಸಂಘಟನೆ ಯಾವ ಲೆವೆಲ್ಗೆ ಮಾಡಿದ್ರಿ? ಅದು BJP ಭದ್ರಕೋಟೆನೆ, ಏನು ಅವಶ್ಯಕತೆ ಇರಲಿಲ್ಲ, ಆದರೂ ಈ ಮಂಡಲ ಜವಾಬ್ದಾರಿ ಬರುತ್ತೆ, ನೀವು ಹೊಸದಾಗಿರ್ತೀರ, ಹೊಸ ಯೋಜನೆಗಳೆಲ್ಲ ರೂಪಿಸಿರ್ತೀರ, ಅದ್ರ ಬಗ್ಗೆ ಮಾತಾಡೋದಿದ್ರೆ. ನಮಗೆ ಸಂಘಟನೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಭದ್ರಕೋಟೆನೇ ಇರ್ಬೋದು, ಅದು ಮತದಾನದಲ್ಲಿ ನಮಗೆ ಭದ್ರಕೋಟೆ ಇರುತ್ತೆ. ಆದರೆ ಸಂಘಟನೆಯಲ್ಲೂ ಭದ್ರ ಮಾಡೋದು ದೊಡ್ಡ ಸವಾಲಿನ ಕೆಲಸನೇ. ನಾವು ಎಲ್ಲಿ ನಮಗೆ ಮತದಾರ ಗಟ್ಟಿಯಾಗಿದ್ದಾರೆ ಅಲ್ಲೆಲ್ಲ ನಮ್ಮ ಸಂಘಟನೆ ಗಟ್ಟಿ ಇದೆ ಅಂತ ಅನ್ಕೊಳ್ಳೋದೇನಿಲ್ಲ. ಹೋಯ್ತು ಹಂಗಂತ ನಮ್ಮ ಬಸವನಗುಡಿ ಏನು ಗಟ್ಟಿ ಇಲ್ಲ ಅಂತ ನಾನು ಹೇಳ್ತಿರಲಿಲ್ಲ. ನಾನು ತಗೊಳ್ಳೋಂಥ ಸಂದರ್ಭದಲ್ಲೂ ಗಟ್ಟಿ ಇತ್ತು, ಅದನ್ನು ಇನ್ನೂ ಗಟ್ಟಿ ಮಾಡೋಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ನಾನು ಬೂತ್ ಲೆವೆಲ್ವರೆಗೂ ಓಡಾಡಿ ಕೆಲಸ ಮಾಡಿದೆ. ಅದೊಂದು ನನಗೆ ಅನುಕೂಲ ಆಯಿತು. ಆಮೇಲೆ ಪ್ರತಿಯೊಬ್ಬರೂ ನಾನೇ 1 to 1 ಮಾತಾಡಿಸ್ತಾ ಇದ್ದೆ. ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆನಲ್ಲಿ ಇದ್ದರೂ ಕೂಡ ವಾರ್ಡ್ ಅಧ್ಯಕ್ಷರಿರ್ಬೋದು, ಬೂತ್ ಅಧ್ಯಕ್ಷರಿರ್ಬೋದು, ಶಕ್ತಿ ಕೇಂದ್ರದ ಪ್ರಮುಖರು ಅಂತ ಇರ್ತಾರೆ ನಮ್ಮಲ್ಲಿ, ಇವರು ಎಲ್ಲರೂ ಕೂಡ ನಾನೇ 1 to 1 ಮಾತಾಡಿಸ್ತಾ ಇದ್ದೆ. ಆಮೇಲೆ ಎಲ್ಲ ಕಡೆ ಪ್ರವಾಸ ಮಾಡಿದ್ದೆ, ಪ್ರತಿ ಶಕ್ತಿ ಕೇಂದ್ರದ ಪ್ರವಾಸ ಮಾಡಿದ್ದೀನಿ, ಒಂದು ಶಕ್ತಿ ಕೇಂದ್ರ ಬಿಟ್ಟಿಲ್ಲ. 70% ಕಾರ್ಯಕರ್ತರ ಮನೆಗೆ ಹೋಗಿದ್ದೀನಿ. ಕಾರ್ಯಕರ್ತರು ನೇರ ಮನೆಗೆ ಹೋಗಿ ಸಂಪರ್ಕ ಮಾಡ್ತಾ ಇದ್ದೆ. ಅವ್ರು ಯಾರು ಬಂದಿಲ್ಲ ಅಂದ್ರೆ ಅವ್ರ ಸಂಪರ್ಕನೂ ಮಾಡ್ತಿದ್ದೆ. ಸೊ ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟರು. ನನಗೆ ಅದೋ ಒಂದು ಪ್ಲಸ್ ಪಾಯಿಂಟ್. ಆ್ಯಕ್ಚುಲಿ ಅವ್ರನ್ನ ನೇರ ಸಂಪರ್ಕ ಮಾಡೋದಲ್ಲಿ ಇಟ್ಕೊಂಡಿದ್ದು ಕಾರ್ಯಕರ್ತರು ಒಂದು ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ರು. ಪ್ರತಿಯೊಂದು ಜಿಲ್ಲೆಯಿಂದ ನಮ್ಗೇನು ಕೆಲಸ ಕಾರ್ಯಗಳು ಕೊಡ್ತಾ ಇದ್ರು ಆ ಎಲ್ಲ ಕೆಲಸ ಕಾರ್ಯ ಪ್ರತಿ ಕಾರ್ಯಕರ್ತರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ನಿಭಾಯಿಸೋದು ಸ್ವಲ್ಪ ಈಸಿ ಆಯಿತು, ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಅದೇ ರೀತಿಯಲ್ಲಿ ನಮಗೆ ಶಾಸಕರು ಮತ್ತು ನಮ್ಮ MP ಇರ್ಬೋದು, ಇದೆಲ್ಲ ಜೊತೆಗೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮಗೆ NR ರಮೇಶ್ ಅವರು ಜಿಲ್ಲಾಧ್ಯಕ್ಷರು, ಅವಾಗ ಒಂಥರ ಸ್ಟ್ರಿಕ್ಟ್ ಆಫೀಸರ್ ಅವರು.
ಸಂಘಟನೆ ಮಾಡ್ಬೇಕಷ್ಟೇ. ನೀನು ಹೆಂಗೆ ಮಾಡ್ತೀಯ ನಾನು ಕೇಳೋಲ್ಲ ಅದನ್ನ. ನನಗೆ ಈ ಕೆಲಸ ಆಗಬೇಕು, ರಾಜ್ಯದಿಂದ ಕೆಲಸ ಕೊಟ್ಟಿದ್ದಾರೆ, ನಾವು ಜಿಲ್ಲೆಯಿಂದ ನಿಮಗೆ ಕೆಲಸ ಕೊಟ್ಟಿದ್ದೀವಿ, ಕೆಲಸ ಮಾಡಿ ಮುಗಿಸ್ಬೇಕು. ಅದಕ್ಕೆ ಆಗ್ಲಿಕ್ಕೆ ಆಗಲ್ಲ ಅನ್ನೋದು ಕಾರಣ ಕೊಡ್ಬೇಕು. ಅದಕ್ಕೇನಾದರೂ ಇದ್ದರೆ ನಾವು ಬಂದು ಮಾಡ್ತೀವಿ. ಸೊ ಅವರು ಅಷ್ಟು ಇದಾಗಿ ಮಾಡ್ಬೇಕು, ನಾವು ಹಾಗೆ ಮಾಡಿದ್ವಿ. ಆ ಟೈಮಲ್ಲಿ ಒಂದು ಜನನ ಆ ಕಾರಣಕ್ಕೆ ನಾವು ಕೂಡ ವಿರೋಧ ಕಟ್ಕೊಳ್ಳುವಂಥ ಸನ್ನಿವೇಶಗಳು ಹುಟ್ಟುಬಿಡತ್ತ. ಯಾಕಂದ್ರೆ ಜಿಲ್ಲೆಯಿಂದ ಅವರು ಅಷ್ಟೇ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ, ನಾವು ವಾರ್ಡ್ ಮಟ್ಟಕ್ಕೆ ತಲುಪಿಸ್ಬೇಕು ಅದನ್ನ. ಆ ವಾರ್ಡ್ ಮಟ್ಟದಲ್ಲಿ ನಾವು ಕೆಲಸ ತಗೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಕೆಲವು ಸರಿ. ಬಟ್ ನಮ್ಮಲ್ಲಿ ಅದೊಂದು ಆಗ್ಲಿಲ್ಲ. ನಾವು ಎಲ್ಲರೂ ಫ್ರೆಂಡ್ಲಿ ಆಗಿದ್ವಿ. ನನ್ನ ಜೊತೆನಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಹಿಂದಿನವರು ತುಂಬಾ ಸಹಕಾರ ಕೊಟ್ಟರು, ಕಾರ್ಪೊರೇಟರ್ಗಳು ಸಹಕಾರ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಂಘಟನೆ ವಿಷಯ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕೆಲವೊಂದು ಇದ್ದೇ ಇರುತ್ತೆ ಲೋಪದೋಷ. ನಮಗೆ MLA ಕೊಟ್ಟಷ್ಟು ಸಹಕಾರ ಕಾರ್ಪೊರೇಟರ್ಗಳು ಕೊಡಲಿಲ್ಲ. ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ಕಾರ್ಪೊರೇಟರ್ ಒಬ್ಬರೋ ಇಬ್ಬರೋ ಮಾಡಿದ್ದಾರೆ, ಎಲ್ಲರೂ ಮಾಡಿಬಿಟ್ಟಿದ್ದಾರೆ. ಬಹುಶಃ ರಾಜ್ಯದಲ್ಲಿ ನಂಬರ್ 1 ಸ್ಥಾನಕ್ಕೆ ಸಂಘಟನೆ ತಗೊಂಡು ಬರ್ಬೋದು. ಆ ಥರ ಪೊಟೆನ್ಷಿಯಲ್ ಕಾರ್ಯಕರ್ತರು ಬಸವನಗುಡಿನಲ್ಲಿದ್ದಾರೆ. ಶಾಸಕರು ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಹೇಳೋದಿದ್ರೆ ವಿಶೇಷವಾಗಿ, ಯಾಕಂದರೆ ಮಂಡಲಾಧ್ಯಕ್ಷರಾಗಮೇಲೆ ಒಂಥರ ಪಕ್ಷ ಮತ್ತು ಅಧಿಕಾರ ಎರಡೂ ಕೂಡ ಕೈಯಲ್ಲೇ ಇರುತ್ತೆ. ಆ ಸಮಯ ಹೇಗಿತ್ತು? ನಾನು ಹೇಳಿದೆ ನಿಮಗೆ ಮೊದಲೇ, ಸಂಘಟನೆನ ನಾನು ತುಂಬ ಹಿಂದೆಯಿಂದ ನೋಡ್ಕೊಂಡು ಬೆಳೆದಿರೋದ್ರಿಂದ ಫಸ್ಟ್ ಬೇರೆಯವ್ರ ಶಾಸಕರು, ನಮ್ಮ ಶಾಸಕರು, ನಮ್ಮಲ್ಲಿ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಬೇರೆ ಶಾಸಕರದು ಬೇರೆ ಕಡೆ ಅನುಭವ ನೋಡಿದ ಕಣ್ಣಾರೆ ನೋಡಿರೋಂಥದ್ದೇ ಅದನ್ನು ನಾನು ಹೇಳ್ಬಲ್ಲೆ. ಬೇರೆ ಕಡೆ ಶಾಸಕರು ಮಂಡಲಾಧ್ಯಕ್ಷನ ಹೆಂಗೆ ಉಪಯೋಗಿಸೋದು ಅಂತ ಬಹುಶಃ ನಿಮಗೂ ಗೊತ್ತಿರೋದಷ್ಟು ನೋಡಿರ್ತೀರಿ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ದಿನ ನಾನು ಶಾಸಕರು ಅನ್ನೋ ಮನೋಭಾವದಿಂದಾಗಲಿ ಅಥವಾ ನನ್ನ ಶಾಸಕರು ಅನ್ನೋ ಗತ್ತಿನಿಂದಾಗಲಿ ನಮ್ಮ ಶಾಸಕರು ಒಂದೇ ಒಂದು ಸಿಂಗಲ್ ಡೇನು ನಮ್ಮನ್ನ ಉಪಯೋಗಿಸ್ಕೊಂಡಿಲ್ಲ, ನೋಡಲಿಲ್ಲ. ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಸಂಘಟನೆ ಕೆಲಸ ಮಾಡೋಕ್ಕೆ ಒಂದೇ ಒಂದು ಇಂಚಷ್ಟು ಕೂಡ ಅವ್ರ ಕೈನ ತೋರಿಸ್ಲಿಲ್ಲ. ಸ್ವತಂತ್ರವಾಗಿ ನಮ್ಮ ಸಂಘಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ನಮ್ಮ ಶಾಸಕರ ಬಗ್ಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಬ್ಬ ಸಾಮಾನ್ಯ ಯುವ ಮೋರ್ಚಾ ಕಾರ್ಯಕರ್ತರ, ಬೂತ್ ಲೆವೆಲ್ ಕಾರ್ಯಕರ್ತರ ಬಂದರೂ ಕೂಡ ಅವ್ರನ್ನ ತುಂಬ ಗೌರವಯುತವಾಗಿ ನೋಡ್ಸ್ಕೊತಾರೆ. ಅದು ಅವ್ರ ದೊಡ್ಡ ಗುಣ. ನಾವು ಬೇರೆ ಕಡೆ ನೋಡಿ, ಬಹುಶಃ ಮಂಡಲಾಧ್ಯಕ್ಷ ಆಗಿ ನಾನು ಬೇರೆ ಕಡೆ ಇದ್ದರೆ ಏನೋ ಬಾರೋ ಹೋಗೋ ಅಂತ ಮಾತಾಡಿಸೋ ಶಾಸಕರೇ ತುಂಬ ಇದ್ದಾರೆ. ಅದು ಬೆರಳೆಣಿಕೆನೂ ಅಲ್ಲ, ಸಾಕಷ್ಟು ನೀವು ಸಂಖ್ಯೆನೇ ಕೊಡ್ಬೋದು, ಅಷ್ಟು ಸಂಖ್ಯೆಯಲ್ಲಿ ಶಾಸಕರು ಇದ್ದಾರೆ. ಆದರೆ ನಮ್ಮ ಶಾಸಕರು ಒಂದೇ ಒಬ್ಬ ಸಾಮಾನ್ಯ ಬೂತ್ ಲೆವೆಲ್ ಕಾರ್ಯಕರ್ತನೂ ಒಂದು ದಿನನೂ ಏಕವಚನದಲ್ಲಿ ಮಾಡ್ತೀನಿ ನಾನು ಇವತ್ತರೆಗೂ ನೋಡಿಲ್ಲ. ನಾನೊಂದು 12 ವರ್ಷ ನಾನು ಸಂಘಟನೆಯಲ್ಲಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿ 12 ವರ್ಷ ಆಯಿತು. ಅದಕ್ಕೂ ಮುಂಚೆ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡ್ಲಿಕ್ಕೆ ಹೋಗ್ತಿದ್ವಿ ಅವ್ರನ್ನ. ನಾನು ಅವಾಗಿಂದನೂ ನೋಡ್ತಿದ್ದೆ ಅವ್ರನ್ನ. ನಮ್ಗೆ ಅವಾಗಲೂ ಅಷ್ಟೇ, ಯಾವತ್ತು ಅವ್ರು ಒಂದಿನ ಗೌರವ ತೋರಿಸಿದ್ದಾಗಲಿ ಇಲ್ವೇ ಇಲ್ಲ. ಸೊ ಕಾರ್ಯಕರ್ತರ ಒಂದು ವಿಶೇಷವಾದ ಗೌರವ ಇದೆ ಅವ್ರ ಹತ್ರ. ನಿಮ್ಮ NR ರಮೇಶ್ ಅವ್ರ ಬಗ್ಗೆ ಹೇಳಿದ್ರೆ, ಸ್ಟೇಟ್ ಆಫೀಸರ್ ಅಂತ, ಅವ್ರ ಕೆಲಸ ಮಾಡೋ ಶೈಲಿ ಹೇಗಿತ್ತು NR ರಮೇಶ್ ಅವ್ರದ್ದು? ಅದೊಂದು ಅದ್ಭುತ. ನಿಜ ಹೇಳ್ಬೇಕು ಅಂತಂದರೆ ಸಂಘಟನೆಯಲ್ಲಿ ಅವರಿಂದ ನಾವು ಸಾಕಷ್ಟು ಕೆಲಸ ಕಲ್ತಿದ್ದೀವಿ. ಪ್ರಾರಂಭದಲ್ಲಿ ತುಂಬ ಜನ ಅವ್ರನ್ನ ಏನಪ್ಪ ಇವರು ಅಂತ ಅಂದ್ಕೊಂಡಿರ್ಬೋದು, ನನ್ನೂ ಸೇರಿಸಿ. ಅದೇ ಕ್ರಮೇಣ ಇವರೇ ಸರಿ ಅಂತ ಅಂದ್ಕೊಂಡವರು ಜಾಸ್ತಿ ಇದ್ದಾರೆ. ಏನಕ್ಕೆ ಅಂತಂದರೆ, ಒಂದು ಜವಾಬ್ದಾರಿಗೆ ಪಕ್ಷದೊಳಗಡೆ ಏನು ಗೌರವ ಇದೆ ಅಂತ ತೋರಿಸಿದವ್ರೆ ಅವರು ಬಹುಶಃ ನಮಗೆಲ್ಲ. ನಮ್ಮಲ್ಲಿ ಎಕ್ಸಾಮ್ಷನ್, ನೀವು ಬಸವನಗುಡಿನ ಬಿಟ್ಟು ನಾನು ಬೇರೆ ಕಡೆ ಹೇಳ್ತೇನೆ. ಯಾಕೆಂದರೆ ಬಸವನಗುಡಿನ ನಮ್ಮ ಶಾಸಕರು ನಾನು ಯುವ ಮೋರ್ಚಾ ಅಧ್ಯಕ್ಷ ಇದ್ದಾಗಿಂದ ನೋಡ್ತಾ ಇದ್ದೆ. ಅವಾಗ NR ರಮೇಶ್ ಅವರ ಅಧ್ಯಕ್ಷ ಆಗಿರಲಿಲ್ಲ, ಅವಾಗಿಂದನೂ ನಾನು ನೋಡ್ತಾ ಇದ್ದೀನಿ. ಆ ಸಂದರ್ಭದಲ್ಲೂ ಅವರು ಎಲ್ಲರನ್ನೂ ಗೌರವವಾಗಿ ನೋಡ್ತಿದ್ರು. ಅದಕ್ಕೆ ಕಂಟಿನ್ಯೂಟಿನೇ ಇದೆ, ಅದರಲ್ಲೇನೂ ಅವ್ರದ್ದು ವ್ಯತ್ಯಾಸ ಆಗಿಲ್ಲ. ಆದರೆ ಕೆಲವು ಬೇರೆ ಶಾಸಕರು ನಾವು ನೋಡಿರ್ತೀವಲ್ಲ, ಶಾಸಕರು ಇನ್ಯಾರೋ ಇದ್ರೆ, ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ರೆ ಅವ್ರನ್ನ ಫಸ್ಟ್ ಕರೆದು ನಮ್ಮ ಸಂಘಟನೆ ಸಭೆ ಆಗ್ತಾ ಇರತ್ತ, ಅವ್ರನ್ನ ಕರೆದ್ರೆ ಮಾತ್ರ ಅವ್ರಿಗೆ ಗೌರವ ಕೊಟ್ಟಂಗೆ, ಇಲ್ಲ ಗೌರವ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಆದರೆ ಸಂಘಟನೆ ಕೆಲಸ ಸಭೆಗಳು ಯಾವುದೇ ಆಗಬೇಕಾದ್ರೂ ಮೊದಲು ಅಲ್ಲಿ ಯಾವ ಸಭೆ ನಡೀತಾ ಇರತ್ತ, ಆ ಸಭೆಗೆ ಅಧ್ಯಕ್ಷ ಯಾರಿರ್ತಾನೆ ಅವ್ರನ್ನ ಕರಿಬೇಕು ನಾವು ಸಭೆಗೆ ಅನ್ನೋದನ್ನ ಹೇಳ್ಕೊಟ್ಟವ್ರು NR ರಮೇಶ್ ಅವರು. ಈಗ ಬೈ ಎಕ್ಸಾಂಪಲ್ ವಾರ್ಡಲ್ಲಿ ಸಭೆ ನಡೆಯುತ್ತೆ, ನಾನು ಪಕ್ಕದಲ್ಲಿದ್ದರೆ ಮಂಡಲಾಧ್ಯಕ್ಷ ಅಂತ ನನ್ನನ್ನು ಫಸ್ಟ್ ಕರೆದು ಕೂರಿಸ್ಬಾರ್ದು, ವಾರ್ಡ್ ಅಧ್ಯಕ್ಷ. ಯಾಕೆಂದರೆ ವಾರ್ಡ್ ಸಭೆ ಅದು, ಆ ವಾರ್ಡಿನ ಅಧ್ಯಕ್ಷ ಯಾರಿರ್ತಾರೋ ಅವರು ಫಸ್ಟ್ ಕೂರಿಸ್ಬೇಕು, ಆಮೇಲೆ ನಮ್ಮನ್ನು ಕೂರಿಸ್ಬೇಕು. ನಾನು ಅಧ್ಯಕ್ಷ ಆಗಿದೆ ಒಂದೇ ಒಂದು ದಿನ ರವಿ ಸುಬ್ರಹ್ಮಣ್ಯ ಅವ್ರು ಬಂದು ಕೂತ್ಕೊಳ್ಳಿಲ್ಲ. ಅಧ್ಯಕ್ಷರಿಗೆ ಬಂದು ಕೂತ್ಕೊಂಡ ಮೇಲೆ ಪಕ್ಕದಲ್ಲೇ ಬಂದು ಕೂರ್ತೀರಿ. ಎಷ್ಟೋ ಸರಿ ಬೇರೆಯವ್ರು ಬಂದು ಕೂರಿಸಿದ್ರು, ಅವ್ರು ಬಂದು ಜಾಗ ಬಿಟ್ಟು ಖಾಲಿ ಕೂರಿಸಿ ನನ್ನ ಕೂರ್ಸೇನೆ ಅವರು ಪಕ್ಕದಲ್ಲಿ ಕೂತ್ಕೋತಾ ಇದ್ರು. ರವಿ ಸುಬ್ರಹ್ಮಣ್ಯ ಅವ್ರು ಕೂಡ ಅವ್ರು ಯಾವತ್ತೂ ಸಂಘಟನೆ ವಿಷಯಕ್ಕೆ ಒಂದೇ ಒಂದು ದಿನನೂ ಇದು ಮಾಡಲಿಲ್ಲ. NR ರಮೇಶ್ ಅವರು ಅಷ್ಟೇ, ಆ ವಿಷಯದಲ್ಲಿ ಇಡೀ ಕ್ಷೇತ್ರದಲ್ಲಿ ಅವ್ರಿಗೆ ಅದಕ್ಕೆ ಒಂದು ಒಳ್ಳೆ ಹೆಸರಿದೆ. ಒಳ್ಳೆ ಗಟ್ಟಿ ಸಂಘಟನಾಕಾರ ಅನ್ನೋ ಹೆಸರು NR ರಮೇಶ್ ಅವ್ರಿಗಿದೆ. ಅಂದರೆ ಅಷ್ಟೇ ದೃಢ ನಿರ್ಧಾರಗಳು ತಗೊಂತ ಇದ್ರು. ಸಂಘಟನೆ ಆಗ್ಬೇಕಷ್ಟೇ, ನಾವು ಮಾಡ್ತಿರೋ ಸಂಘಟನೆ ಕೆಲಸ, ನನ್ನ ವೈಯಕ್ತಿಕ ಕೆಲಸ ಅಲ್ಲ. ಸೊ ಅದೊಂದು ನೆನ್ಪಿಟ್ಕೊಂಡ್ರೆ ಎಲ್ರಿಗೂ ಒಂದು ರೀತಿಯಿಂದ ಸಂಘಟನೆನೂ ಗಟ್ಟಿ ಆಗತ್ತೆ, ಅವರು ಗಟ್ಟಿ ಆಗ್ತಾರೆ. ಆ ಸಂಘಟನೆಯಲ್ಲಿ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರವ್ರ ಜವಾಬ್ದಾರಿ ಅವ್ರು ಅರ್ತ್ಕೊಂಡ್ಬಿಟ್ರೆ
ಸಂಘಟನೆ ಎಲ್ಲೋ ಹೋಗ್ಬಿಡುತ್ತೆ. ಹಾಗಾಗಿ ಎನ್ ಆರ್ ರಮೇಶ್ ಅವ್ರ ಕಡೆಗೆ ಬೆಂಗಳೂರು ದಕ್ಷಿಣಕ್ಕೆ ಅವರಿದ್ದಾಗ ನನಗೆ ಗೊತ್ತಿರೋ ಹಾಗೆ ಪ್ರತಿ ಕಾರ್ಯಕ್ರಮ ಇಡೀ ಸ್ಟೇಟಲ್ಲಿ ಫಸ್ಟ್ ಎನ್ ಆರ್ ರಮೇಶ್ ಅವ್ರು ಇದ್ದಾಗ. ಈಗಲೂ ಇದ್ದೀವಿ, ಈಗಲೂ ಸುಮಾರು ಅದೊಂದು ಆ ಕಡೆ ಹಿಡಿತೀವಿ. ಬಟ್ ಎನ್ ಆರ್ ರಮೇಶ್ ಅವ್ರು ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಬೆಂಗಳೂರು ದಕ್ಷಿಣ ಫಸ್ಟ್. ಈ ಸಾಮಾನ್ಯವಾಗಿ ಕಾರ್ಯಕರ್ತರ ಪರಿಸ್ಥಿತಿ ಅಂತ ನೋಡಿದಾಗ ಪಕ್ಷ ಅದನ್ನ ನೋಡುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಂಡಲಾಧ್ಯಕ್ಷರು ನೋಡಲೇಬೇಕಾಗಿರುವಂಥ ಸ್ಥಿತಿ ಆಗಿರುತ್ತೆ. ಯಾಕೆ ಅಂತ ಕೇಳಿದ್ರೆ ನನಗೇನೋ ಒಂದು ಕಷ್ಟ ಇರುತ್ತೆ, ಅವ್ರ ಮನೇಲಿ ಸಾವಾಗಿರುತ್ತೆ, ಸುಖ ಆಗಿರುತ್ತೆ. ಈ ಥರ ಪರಿಸ್ಥಿತಿಗಳು ಶಾಸಕರು ಅಧ್ಯಕ್ಷರು ಇವರಿಬ್ಬರೇ ಅವ್ರ ಕಣ್ಣು ಕಾಣಿಸೋದು. ಆ ಸಮಯ ಹೇಗಿತ್ತು ಅಂತ? ಇದು ಅದ್ಭುತವಾದ ಪ್ರಶ್ನೆ. ಇದು ನಮ್ಮ ಕಾರ್ಯಕರ್ತರನ್ನ ನಾವು ನೋಡ್ಬೇಕಾಗಿರೋದೇ ಫಸ್ಟ್ ನಿಜ ಹೇಳಬೇಕು ಅಂತಂದರೆ, ಈ ಹಿಂದೆಗೂ ಈಗಕ್ಕೂ ಯೋಚನೆ ಮಾಡಿದ್ರೆ ನಾನು ಅದನ್ನು ಹೇಳ್ತೀನಿ. ಹಿಂದೆ ಅದನ್ನು ಹೇಳ್ತಿರ್ಲಿಲ್ಲ. ಈಗ ಪ್ರಸ್ತುತ ನಾವಿರೋ ಸಿಚುವೇಶನ್ಗೆ ಪ್ರತಿಯೊಬ್ಬ ಕಾರ್ಯಕರ್ತನ ಗಟ್ಟಿ ಮಾಡಬೇಕಾಗಿರೋದು ನನ್ನ ಪ್ರಕಾರ ಸಂಘಟನೆದು ಕೆಲಸ ಇದೆ ಅನ್ಕೋತೀನಿ. ಕೆಲವು ಬಾರಿ ಸಂಘಟನೆ ಈ ವಿಷಯದಲ್ಲಿ ಹಿಂದೆ ಇದೆನೋ ಅಂತ ನನ್ನ ವೈಯಕ್ತಿಕ ಭಾವನೆ. ಏನಕ್ಕೆ ಅಂತಂದರೆ, ತುಂಬ ಜನ ನಮ್ಮ ಕಾರ್ಯಕರ್ತರು ಏನು ಸ್ಥಿತಿವಂತರಲ್ಲ. 90% ಕಾರ್ಯಕರ್ತರು ಸ್ಥಿತಿವಂತರಲ್ಲ. ಕೇವಲ ಒಂದು 10% ಸಿಗ್ಬೋದಷ್ಟೇ. ಅಂದರೆ 90% ಅಂದರೆ ಯೋಚನೆ ಮಾಡಿ ಒಂದ್ಸರಿ, ಎಷ್ಟು ಜನ ನಮ್ಮ ಕಾರ್ಯಕರ್ತರು ಇನ್ನು ಯಾವ್ಯಾವ ಲೆವೆಲ್ನಲ್ಲಿ ಇರ್ಬೋದು ಅಂತೇಳಿ. ಎಷ್ಟೋ ಜನರಿಗೆ ಫೀಸ್ ಕಟ್ಟಲಿಕ್ಕೆ ಆಗಲ್ಲ ಮಕ್ಕಳಿಗೆ, ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಹಸ್ಬೆಂಡ್ ಇಲ್ಲದೆ ಇರೋರು ಪಾಪ ನಮ್ಮ ಪಕ್ಷನ ಕಾರಣಕ್ಕೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಈ ಥರ ಕಾರ್ಯಕರ್ತರ ನೋವಿಗೆ ನಾವು ಏನಾದರೂ ಸ್ಪಂದಿಸಲಿಲ್ಲ ಅಂತಂದರೆ ನಾವು ಸಂಘಟನೆಯಲ್ಲಿದ್ದು ವೇಸ್ಟ್ ಅಂತಲೇ ಅನ್ಕೋಬೋದು. ಸೊ ಹಾಗಾಗಿ ನಮ್ಮಲ್ಲಿ ಸ್ಥಳೀಯವಾಗಿ ಒಂದಷ್ಟು ಆಗ್ತಿರುತ್ತೆ, ಏನು ಸಮಸ್ಯೆ ಇಲ್ಲ. ಈಗ ನಾವೊಂದು ತುಂಬ ಸರಿ ನಮ್ಮ ಕಾರ್ಯಕರ್ತರನ್ನ ಬಿಟ್ಟು ಬೇರೆ ಮಂಡಲದಲ್ಲೂ ಹೋಗಿ ನಾವು, ನನ್ನ ಪಣಿ ಅಂತೇಳಿ ನಮ್ಮ ವಿದ್ಯಾಪೀಠ ಅಧ್ಯಕ್ಷರಿದ್ದರು, ಇಲ್ಲಿ 2-3 ಕಡೆ ಇಲ್ಲಿ ನಮಗೆ ವಿನಾಯಕ ಥಿಯೇಟರ್ ಹತ್ರ ಮರ್ಡರ್ ಆಗಿ ಇದೆಲ್ಲ ಆಗಿತ್ತು. ಅಂತ ಸಂದರ್ಭ ನಾವು ಇಲ್ಲಿ ನಮ್ಮ ಕಾರ್ಯಕರ್ತರೇ ದುಡ್ಡು ಹಾಕಿ ಅಲ್ಲಿ ಕೊಟ್ಟಿದ್ದು ಉದಾಹರಣೆಗಳೆಲ್ಲ. ಬಸವನಗುಡಿನಲ್ಲಿ ಕಲೆಕ್ಷನ್ ಮಾಡಿ ಇಡೀ ಬೆಂಗಳೂರಿನಲ್ಲಿ ಯಾರೂ ಮಾಡಿರಲಿಲ್ಲ. ಬಸವನಗುಡಿನಲ್ಲಿ ನಾವು ಮಾಡಿದ್ವಿ, ನಮ್ಮ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ವಿ, ಒಂದಷ್ಟು ಸಂಗ್ರಹ ಆಯಿತು, ತಗೊಂಡೋಗಿ ಅವ್ರ ಮನೆಗೆ ತಲುಪಿಸಿದ್ವಿ ನಾವು. ನಮ್ಮ ಹಿಂದೂ ಕಾರ್ಯಕರ್ತರು ಒಬ್ಬರು ಕೊಲೆ ಆಗಿತ್ತು ವಿನಾಯಕ ಥಿಯೇಟರ್ ಚಾಮರಾಜಪೇಟೆದಾಗ, ಗೊತ್ತಿರ್ಬೇಕು ನಿಮಗೆ. ಅವ್ರ ಮನೆಗೆ ನಾವು ತಲುಪಿಸ್ಬಿಟ್ಟು, ಕನ್ನಡ ಭಾಷೆ ಆಯ್ತಲ್ಲ, ಅವ್ರ ಮನೆಗೆ ನಾವು ತಲುಪಿಸ್ಬಿಟ್ಟು ಬಂದ್ವಿ. ಸೊ ಹಾಗಾಗಿ ನಮ್ಮ ಕಾರ್ಯಕರ್ತರು ತುಂಬ ಜನಕ್ಕೆ ನೀಡಿ ಇದೆ. ಆದರೆ ಪಕ್ಷ ಇದನ್ನು ಗಮನಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಆಗ್ರಹ ಕೂಡ ಇದೆ. ಏನಕ್ಕೆ ಅಂತಂದರೆ, ಅಷ್ಟೊಂದು ಕಷ್ಟದಲ್ಲಿರುವಂಥ ಕಾರ್ಯಕರ್ತರು ಭಾಜಪದಲ್ಲಿ ಇದ್ದಾರೆ. ತಮ್ಮ ಎಲ್ಲ ಕೆಲಸನೂ ಬಿಟ್ಟು ಕೆಲಸ ಮಾಡುವಂಥ ಕಾರ್ಯಕರ್ತರಿದ್ದಾರೆ. ನಾವು ಅವ್ರನ್ನ ಗುರುತಿಸ್ಬೇಕಾಗತ್ತೆ. ಈಗ ಕೆಲವು ಸರಿ ಎಷ್ಟೋ ಸಮಯದಲ್ಲಿ ನೀವು ಹೇಳ್ದಂಗೆ ಶಾಸಕರಿಗೆ ಗಮನಿಸ್ಲಿಕ್ಕೆ ಆಗಲ್ಲ. ಅಧ್ಯಕ್ಷ ಆದವನು ಅದನ್ನು ಗಮನಿಸಿ ಶಾಸಕರ ಗಮನಕ್ಕೆ ತಂದು ಅವ್ರ ಕಡೆಯಿಂದ ಏನಾದರೂ ಮಾಡಿಸ್ಬೇಕಾಗತ್ತೆ. ಅದು ನಾವಿದ್ದಾಗ ಒಂದಷ್ಟು ಮಾಡಿಸಿದ್ದೀವಿ, ಈಗಲೂ ನಡೀತಿದೆ, ಅದೇನು ಸಮಸ್ಯೆ ಆಗಿಲ್ಲ. ನಾನು ನೋಡ್ತಾ ಇರೋ ಹಾಗೆ ಈಗಿನ ಅಧ್ಯಕ್ಷರು ಅದನ್ನು ಮಾಡ್ತಿದ್ದಾರೆ, ಏನು ಸಮಸ್ಯೆ ಆಗಿಲ್ಲ ಬಸವನಗುಡಿಯಲ್ಲಿ. ಬಟ್ ಪಕ್ಷ ಇದನ್ನು ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಂಡು ಏನಾದರೂ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಅದು ಒಳ್ಳೆ ಅನುಕೂಲ ಆಗತ್ತೆ. ಕಾರ್ಯಕರ್ತರಿಗೂ ಒಂದಷ್ಟು ಧೈರ್ಯ ಹುಮ್ಮಸ್ಸು ಬರುತ್ತೆ ಕೆಲಸ ಮಾಡಲಿಕ್ಕೆ. ಇನ್ನಷ್ಟು ಕಾರ್ಯಕರ್ತರು ಬರ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಎಷ್ಟೋ ಜನಕ್ಕೆ ಮನೆಯ ಪರಿಸ್ಥಿತಿ ಏನೇನೋ ಇರುತ್ತೆ, ಬಟ್ ಆದರೂ ಬಂದು ಕೆಲಸ ಮಾಡ್ತಿರ್ತಾರೆ. ನಾವು ಎಷ್ಟೋ ಸಂದರ್ಭದಲ್ಲಿ ತಿಂಗಳಗಟ್ಟಲೆ ಕೆಲಸ ಕೊಡ್ತೀವಿ. ಈಗ ಬಹುಶಃ ಎಕ್ಸಾಂಪಲ್ ನಿಮಗೆ ಈಗ ಪ್ರಸ್ತುತ SIR ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಪ್ರತಿ ಬೂತ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗಾಗ ಮನೆ ಮಠ ಎಲ್ಲ ಬಿಟ್ಟು ನೀವು ಕೆಲಸ ಮಾಡಿ ಅಂತ ಯಾವ ಇದರಲ್ಲಿ ನಾವು ಹೇಳೋದು? ಇದನ್ನು ಯೋಚನೆ ಮಾಡೋದು. ಆಮೇಲೆ ಒಂದಷ್ಟು ಕಾರ್ಯಕರ್ತರು, ನಮ್ಮ ತುಂಬ ಹಿರಿಯ ಕಾರ್ಯಕರ್ತರು, ನನಗೆ ವೈಯಕ್ತಿಕವಾಗಿ ತುಂಬ ನೋವಿದೆ. ನಮ್ಮ ಮಂಡಲದಲ್ಲೇ ಸಾಕಷ್ಟು ಹಿರಿಯರಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮದೇ ಕೇಂದ್ರ ಸರ್ಕಾರದಲ್ಲಿ ನಾವಿದ್ದೀವಿ, ಅಲ್ಲೊಂದಷ್ಟು ಬೋರ್ಡ್ಗಳಿದ್ದಾವೆ, ಅಲ್ಲಿ ನೇಮಕಗಳಾಗಿರಲ್ಲ. ರಾಜ್ಯ ಸರ್ಕಾರ ಇದ್ದಾಗಂತೂ ನಮ್ಮ ಶಾಸಕರು ತುಂಬ ಸರಿ ನನ್ನ ಹತ್ರನೇ ಲೆಟರ್ ಕೊಟ್ಟಿದ್ದೀವಿ, ಎಲ್ಲವೂ ಆಗಿತ್ತು, ಯಾವುದೋ ನೇಮಕಗಳಾಗ್ತಿರ್ಲಿಲ್ಲ. ಇದು ನನಗೆ ಒಬ್ಬ ಮಂಡಲದ ಅಧ್ಯಕ್ಷನಾಗಿ ತುಂಬ ನೋವಿದೆ. ಶಾಸಕರು ಕೂರಿಸಿ ಬರೆಸಿ ಕೊಟ್ಟಂಥ ಲೆಟ್ರಿಗೂ ನಮ್ಮ ಸರ್ಕಾರದಲ್ಲಿ ಕೆಲಸಗಳಾಗಿರಲಿಲ್ಲ. ನಮ್ಮದೇ ಸರ್ಕಾರ ಇದೆ, ನಾವು ಯಾರನ್ನು ಕೇಳೋದಾಗಾರೆ? ಬೇರೆ ಸರ್ಕಾರ ಇದ್ದಾಗ ನಮಗೆ ಕನಿಷ್ಠ ಗೌರವನ ಕೊಡೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಹಿರಿಯ ಕಾರ್ಯಕರ್ತರು 30 ವರ್ಷ 40 ವರ್ಷ ಕೆಲಸ ಮಾಡಿದಂಥವ್ರು ಇದ್ದಾರೆ, 20 ವರ್ಷ 15 ವರ್ಷ ಕೆಲಸ ಮಾಡಿರೋರು ಆಗಲಿ. ನಮ್ಮ ಸರ್ಕಾರ ಇದ್ದಾಗ ನಾವೇನಾದ್ರೂ ಅವ್ರಿಗೆ ಗೌರವಯುತವಾಗಿ ನಾವು ನಡ್ಸ್ಕೊಳ್ಳಿಲ್ಲ ಅಂತ ಆದರೆ ಮುಂದೆ ಯಾರು ಬರ್ತಾರೆ ಕಾರ್ಯಕರ್ತರು? ಸಂಘಟನೆ ಈಗೇನೋ ಬೆಳೆದಿದ್ದೆ, ಅದಕ್ಕೆ ದೃಷ್ಟಿಕೋನಗಳು ಬೇರೆ ಬೇರೆ ಇದೆ. ಒಂದು ಮೋದಿ ಅನ್ನೋದೊಂದು ನಮ್ಮ ಕಣ್ಣು ಮುಂದೆ ಇದೆ, ಇನ್ನೊಂದು ರಾಷ್ಟ್ರೀಯತೆ, ಹಿಂದುತ್ವ, ಇದೆಲ್ಲಕ್ಕೂ ಕೆಲಸಗಳು ಮಾಡ್ತಿದ್ದಾರೆ. ಮುಂದೆ ಇದು ಕಾರ್ಯಕರ್ತರು ನಾವೇನಾದ್ರೂ ಕರೆಕ್ಟಾಗಿ ನಡ್ಸ್ಕೊಳ್ಳಿಲ್ಲ ಅಂದರೆ ವ್ಯತಿರಿಕ್ತವಾಗಿ ಪರಿಣಾಮ ಎದುರಿಸ್ಬೇಕಾಗತ್ತ. ಅದಂತೂ ಸತ್ಯ ಇದೆ. ಈಗ ಪಕ್ಷ ಸಾಮಾನ್ಯ ಅಧಿಕಾರಕ್ಕೆ ಬಂದಾಗ ಅಥವಾ ಅಧಿಕಾರದಲ್ಲಿ ಇಲ್ಲದೆ ಇರ್ಬೇಕಾದ್ರೆ ಶಾಶ್ವತವಾಗಿರೋದು ಕಾರ್ಯಕರ್ತ ಒಬ್ಬರೇ. ಹೌದು. ಆಗಿರ್ಬೇಕಾದ್ರೆ ಎಷ್ಟೋ ಸತಿ ಅನ್ಸುತ್ತೆ ನಮಗೆ,
ಅವರು ಒಂದೊಂದ್ಸತಿ ಟಿಶ್ಯೂ ಪೇಪರ್ ಆಗ್ಬಿಡ್ತಾರೆ ಕಾರ್ಯಕರ್ತರು. ಎಷ್ಟೋ ಜನ ನೀವು ನೋಡಿದ್ರೆ ಯಾರೋ ಒಂದು ಇದಕ್ಕೋಸ್ಕರ ಕಾರ್ಯಕರ್ತರು ಟಿಶ್ಯೂ ಪೇಪರ್ ಆಗಿರುವಂಥದ್ದು ನಾನು ನೋಡಿದ್ದೀವಿ. ಸತ್ಯ ಸತ್ಯ. ಅದನ್ನ ಕೇಳಿದಾಗ ನನ್ಗೆ ಯಾರ ಮೇಲೆ ಆರೋಪ ಬೇಡ, ಇದು ಪಾಸಿಟಿವ್ ಇದಿರೋದ್ರಿಂದ. ಒಟ್ಟು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಇದನ್ನ? ಅದೇ ಒಟ್ಟಾರೆ ನಾವ್ ಯಾವ ವೈಯಕ್ತಿಕ ಆರೋಪ ಬಿಟ್ಟು ನಾವು ಒಟ್ಟಾರೆ ಸಂಘಟನೆ ಆರೋಪ ಮಾಡ್ಬೇಕಾಗತ್ತೆ ಫೈನಲಿ ಅವಾಗ. ಯಾಕೆಂದ್ರೆ ಇವಾಗ ಸರ್ಕಾರ ಬರೋದಕ್ಕೆ ಸಂಘಟನೆ ಕಾರಣ ಅಲ್ಲ. ಈ ಸಂಘಟನೆಯಲ್ಲಿ ಹಿರಿಯರು ಅಂತ ಅನ್ನಿಸ್ಕೊಂಡು ಅದನ್ನ ನೋಡ್ಬೇಕು, ಗಮನಿಸ್ತಾ ಇದ್ಬೇಕಾ, ಏನಾಗಬೇಕು ಅದನ್ನು ಮಾಡಿಸ್ಬೇಕು. ನಮ್ಮಲ್ಲಿ ಏನಾಗಿದೆ ಕೆಲವು ಸರಿ ನಮ್ಮ ಸಂಘಟನೆಯಲ್ಲಿ ಹಿರಿಯರು ಅಯ್ಯೋ ನೀನು ನನ್ನ ಮಾತು ಕೇಳಲ್ಲ, ನಾನು ಹೇಗೆ ಹೇಳಲಿ ಅನ್ನೋ ಮನೋಭಾವನೆ ಇರೋರು ತುಂಬ ಆಗ್ಬಿಡ್ತಾರೆ. ಇನ್ನೊಂದಷ್ಟು ಬೇರೆ ಬೇರೆ ಕಡೆಯಿಂದ ಬಂದಿರೋರು ಅವ್ರು ನಮ್ಮ ಮಾತು ಕೇಳಲ್ಲ ಅನ್ನೋದು ಆಗಿದೆ. ಈ ಎಲ್ಲ ಕಾರಣಗಳಿಂದ ಒಂದಷ್ಟು ನಾವು ಹಿಂದೆ ಬೆಳೆದಿದ್ದೀವಿ. ಅವ್ರು ಬಂದಿರಲಿ, ನಮ್ಮ ಪಕ್ಷ ಒಪ್ಕೊಂಡು ಬಂದ್ಮೇಲೆ ನಮ್ಮ ಪಕ್ಷದ ಮಾತು ಕೇಳಪ್ಪ ಅಂತ ಹೇಳ್ಬೇಕಾಗಿದ್ದು ಕರ್ತವ್ಯ ಪಕ್ಷದ್ದು. ಈಗ ನಮ್ಮಲ್ಲಿ ನೀವು ಹೇಳ್ದಾಗೆ ನಾವೊಂಥರ ಪುಣ್ಯವಂತರು, ಬಸವನಗುಡಿನಲ್ಲಿದ್ದೀವಿ, ನಾವೇನೋ ಪುಣ್ಯವಂತರು. ಈಗ ಬೇರೆ ಬೇರೆ ಕಡೆ ವಲಸೆ ಬಂದಂಥವ್ರು ಇರ್ತಾರೆ, ಹೆಬ್ಬಾಳನೋ ಕೆ ಆರ್ ಪುರಮೋ ಇನ್ನೆಲ್ಲೋ ಒಂದು ಕಡೆ, ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಷ್ಟೇ ನಾನು. ಅಂಥ ಜಾಗದಲ್ಲಿ ನಮ್ಮ ಮೂಲ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಬೆಲೆನೇ ಸಿಕ್ಕೋದಿಲ್ಲ. ನಮ್ಗೆ ಆ ಕಾರಣಕ್ಕೆ ಒಂದಷ್ಟು ಸ್ಪ್ಲಿಟ್ ಆಗಿಬಿಡತ್ತೆ. ಕಾರ್ಯಕರ್ತರ ಮನಸ್ಸು ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಒಂದು ಪಕ್ಷ ಅದನ್ನು ಕೋಆರ್ಡಿನೇಟ್ ಮಾಡಬೇಕು ಫಸ್ಟು. ಈ ಹಳೆ ಕಾರ್ಯಕರ್ತರಿಗೂ ಬಂದಂಥ ಕಾರ್ಯಕರ್ತರಿಗೂ ಒಂದು ಸಮನ್ವಯ ಸೃಷ್ಟಿ ಮಾಡಬೇಕು. ಸಮನ್ವಯದ ಕೊರತೆ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ. ಕಾರ್ಯಕರ್ತರು ಅವಾಗ ನೀವು ಹೇಳ್ದಂಗೆ ಮೂಲ ಕಾರ್ಯಕರ್ತರು ಟಿಶ್ಯೂ ಪೇಪರ್ ಆಗೋದ್ರಲ್ಲಿ ಏನು ಎರಡು ಮಾತೇನಿಲ್ಲ, ಸಹಜ ಇದೆ ಅದು. ಆ ಪ್ರಾಬ್ಲಮ್ಮು ತುಂಬ ಕಡೆನೇ ಇದೆ. ಹೇಳಬೇಕು ಅಂತಂದರೆ ಇಡೀ ರಾಜ್ಯದಲ್ಲೂ ಇರ್ಬೋದು. ಬಹುಶಃ ಅದೇನೋ ನಮ್ಮ ದುರಾದೃಷ್ಟವೇನೋ ಕರ್ನಾಟಕದಲ್ಲೇ ಮಾತ್ರ ಸಂಘಟನೆ ಸಮಸ್ಯೆ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಗೂ ಒಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಹೋಗಿ ಬಂದಿರೋದು ನೋಡಿರ್ತೀವಿ. ಒಂದಷ್ಟು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯಪ್ರದೇಶಗೆಲ್ಲ ವಿಸ್ತಾರಕ್ಕಾಗಿ ಹೋಗಿದ್ದಂಥವರೆಲ್ಲ ಹೇಳ್ತಾ ಇದ್ರು. ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಾರ್ಯಕರ್ತರಿಗೆ ಯಾವ ಮಟ್ಟದಲ್ಲಿ ಬೆಲೆ ಕೊಡ್ತಾ ಇದ್ರು ಅಂತನಕ್ಕೆ ಅವರು ಒಂದಷ್ಟು ಎಕ್ಸಾಂಪಲ್ ಕೊಟ್ಟರು. ಮಧ್ಯಪ್ರದೇಶ ಚುನಾವಣೆ ಟೈಮಲ್ಲಿ ಹೋಗಿದ್ರು ನಮ್ಮ ಬಸವನಗುಡಿ ಕಾರ್ಯಕರ್ತರೆ ಒಂದಷ್ಟು ಜನ ಹೋಗಿದ್ದವ್ರು ಹೇಳ್ತಾ ಇದ್ರು, ಏರ್ಪೋರ್ಟ್ಗೆ ಗಾಡಿಗಳನ್ನ ಕರ್ಸ್ಕೊಂಡು ರೈಲ್ವೆ ಸ್ಟೇಷನ್ ಇದ್ರೆ ರೈಲ್ವೆ ಸ್ಟೇಷನ್ ಗಾಡಿ ಕರೆಸಿ ಅವ್ರಿಗೆ ವಸತಿ ವ್ಯವಸ್ಥೆ ಮತ್ತೊಂದು ಎಲ್ಲವನ್ನು ಖುದ್ದಾಗಿ ಗಮನಿಸ್ತಾ ಇದ್ರಂಥವ್ರು. ಆ ಥರದೊಬ್ಬರು ನಾಯಕರು ಕರ್ನಾಟಕಕ್ಕೂ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಕಾರ್ಯಕರ್ತರ ದೃಷ್ಟಿಯಿಂದ ಸಾಕಷ್ಟು ಒಳ್ಳೆ ಕೆಲಸ ಸರ್ಕಾರಗಳು ಮಾಡಿದ್ದಾವೆ. ನಮ್ಮ ಮುಖ್ಯಮಂತ್ರಿಗಳಾದಂಥದ್ದು ಎಲ್ಲರೂ ಕೆಲಸ ಮಾಡಿದ್ದಾರೆ, ಅದರಲ್ಲೇನು ಡೌಟ್ ಏನಿಲ್ಲ. ಆದರೆ ಕಾರ್ಯಕರ್ತರ ವಿಷಯ ಬಂದಾಗ ನೀವು ಹೇಳಿದಾಗ ಈಗ ನಾನು ಹೇಳಿದ್ನಲ್ಲ, ಒಂದಷ್ಟು ನೇಮಕಗಳು ತುಂಬ ಇತ್ತು. ಎಷ್ಟು ಜನಕ್ಕೆ ಅವಕಾಶ ಇತ್ತು ಅದರಲ್ಲಿ? ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಷ್ಟೆಷ್ಟು ಈಗ ನಾವು ಕಾಂಗ್ರೆಸ್ನವ್ರು ನೋಡಿ ಕಲಿಬೇಕು ಆ ವಿಷಯದಲ್ಲಿ. ಈಗ ಅವರೊಂದು ಗ್ಯಾರಂಟಿ ಕೊಟ್ಬಿಟ್ಟು ಆ ಗ್ಯಾರಂಟಿಗೆ ಸಮಿತಿ ಮಾಡಿ ಆ ಸಮಿತಿನಲ್ಲಿರೋಂಥವ್ರಿಗೆ ಸಂಬಳ ಕೊಡ್ತಿದ್ದಾರೆ. ಸರ್ಕಾರದ ಸಂಬಳ, ಯಾರ ಮನೆ ಸಂಬಳ ದುಡ್ಡದು? ಈಗ ನಮ್ಮಲ್ಲಿ ಅದನ್ನು ಯಾಕೆ ಮಾಡಲಿಲ್ಲ ಆ ಥರದವರು? ಅವಾಗ ಇರಲಿಲ್ಲ, ನಾವು ಗ್ಯಾರಂಟಿ ಕೊಟ್ಟಿಲ್ಲ, ಅದಕ್ಕೆ ಸಮಿತಿ ಅವಶ್ಯಕತೆ ಇರಲಿಲ್ಲ, ಬೇಡ ಅದೆಲ್ಲವನ್ನೂ ಬಿಟ್ಟು ಯೋಚನೆ ಮಾಡೋದಾದರೆ ಒಂದಷ್ಟು ನಮಗೆ ಈ ಬೋರ್ಡ್ಗಳಿದಾವಲ್ಲ, ಆ ಬೋರ್ಡ್ಗಳಿಗೆಲ್ಲ ನೀವು ಒಂದಷ್ಟು ನೇಮಕ ಮಾಡ್ಬೋದಿತ್ತಲ್ಲ, ಯಾರನ್ನೂ ಮಾಡಿಲ್ಲ. ಸುಮ್ಮನೆ 3 ವರ್ಷ 4 ವರ್ಷ ಬೋರ್ಡೇ ಖಾಲಿ. ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿದ್ರೆ ಎಷ್ಟು ಜನ ಹಿರಿಯರಿಗೆ ನಾವು ನ್ಯಾಯ ಕೊಟ್ಟಂಗೆ ಆಗ್ತಿತ್ತು, ಅವ್ರಿಗೊಂದು ಸಮಾಧಾನ ಇರ್ತಿತ್ತು. ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೊಂದು ಈ ಬೋರ್ಡಲ್ಲಿ ಒಂದು ಸ್ಥಾನಮಾನ ಸಿಕ್ಕಿತ್ತು ಅಂತ ಅವರು ಕೊನೆವರೆಗೂ ನೆನಪು ಮಾಡ್ಕೊತಾ ಇದ್ರು. ನಮ್ಗೆ ವಿಶೇಷವಾಗಿ ಬೆಂಗಳೂರಿನಲ್ಲಿ BDA ಇದೆ, BBMP ಇದೆ, BWSSB ಇದೆ. ಆ BWSSBಗೆ ಎಷ್ಟು ಜನ ನೇಮಕ ಮಾಡ್ಬೋದು? BDAನಲ್ಲಿ BBMPನಲ್ಲಿ ಒಂದಷ್ಟು ಜನ ನಾಮನಿರ್ದೇಶನ ಮಾಡಿದ್ರು. ಬಟ್ ಅದು ಬಿಟ್ಟರೆ ನೇಮಕಗಳು ಸರ್ಕಾರ ಮಾಡುವಂಥ ನೇಮಕಗಳಲ್ಲಿ ಎಷ್ಟೊಂದು ಮಾಡ್ಬೋದಿತ್ತು. ಯೂನಿವರ್ಸಿಟಿಗಳಿಗೆ ಮಾಡ್ಬೋದಿತ್ತು, ಸಿಂಡಿಕೇಟ್ ಮೆಂಬರ್ಸ್ಗಳನ್ನ ಮಾಡ್ಬೋದಿತ್ತು. ತುಂಬ ಕಡೆ ಫೇಲ್ಯೂರ್ ಆಗಿದ್ದೀವಿ ಆ ವಿಷಯದಲ್ಲಿ. ಒಟ್ಟು ನೀವು ಜಿಲ್ಲಾ ಕಾರ್ಯದರ್ಶಿ ಆಗ್ತೀರಾ, ಆ ಸಮಯದಲ್ಲಿ ಬರುವಂಥದ್ದು ಮಂಡಲಾಧ್ಯಕ್ಷರಿಂದ ಜಿಲ್ಲಾ ಪ್ರಮೋಷನ್ ಅನ್ಸೋದ್ರು ಇಷ್ಟು ದಿನ ಸ್ವಲ್ಪ ನಮ್ಮ ಏರಿಯಾದಲ್ಲಿ ನಾವೇ ರಾಜರಾಗಿರ್ತೀವಿ. ಆ ಸಮಯ ಹೇಗಿತ್ತು ಅಂತ? ಇಲ್ಲ, ಚೆನ್ನಾಗಿ, ನನಗೆ ಏನು ವ್ಯತ್ಯಾಸ ಕಾಣಿಸ್ತಿಲ್ಲ. ಈಗಲೂ ನನಗೆ ಪಕ್ಕದಲ್ಲೇ ನಮ್ಮದೇ ಪಕ್ಕದಲ್ಲಿರೋಂಥ ಕ್ಷೇತ್ರ, ನಮ್ಮ ಪಕ್ಕದ ಕ್ಷೇತ್ರ ವಿಜಯನಗರದ ಪ್ರಭಾರಿಯಾಗಿ ನೇಮಕ ಮಾಡಿದ್ದಾರೆ. ನಾನು ಅಲ್ಲೂ ಕೆಲಸ ಮಾಡ್ತಿದ್ದೀನಿ. ಸೊ ಅಲ್ಲೂ ಒಳ್ಳೆ ಕಾರ್ಯಕರ್ತ ದೊಡ್ಡ ಸಂಖ್ಯೆನೇ ಇದೆ. ವಿಜಯನಗರದಲ್ಲಿ ದೊಡ್ಡ ಸಂಖ್ಯೆ ಇದೆ. ಚೆನ್ನಾಗಿದೆ ಕೆಲಸ, ಏನು ವ್ಯತ್ಯಾಸ ಅಂತ ಅನ್ನಿಸ್ತಿಲ್ಲ ನನಗೆ. ಇಲ್ಲೂ ಅಧ್ಯಕ್ಷರು ನಮ್ಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ರಾಮಮೂರ್ತಿ ಅವರು ಈಗ ನಮಗೆ ಪ್ರಸ್ತುತ ಜಿಲ್ಲಾಧ್ಯಕ್ಷರಿದ್ದಾರೆ. ಅವರ ಮಾರ್ಗದರ್ಶನ ನಾವು ಒಂದಷ್ಟು ಕೆಲಸ ಮಾಡ್ತಾ ಇದ್ದೀವಿ.
ಜಿಲ್ಲಾ ಕಾರ್ಯದರ್ಶಿ ಆದ್ಮೇಲೆ ನನಗೆ ನೀನು ವಿಜಯನಗರದಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಬೇಕಪ್ಪ ಅಂತ ಹೇಳಿದ್ರು. ಆಯಿತು ಸರ್, ನಾನು ಯಾವಾಗ ಸಂಘಟನೆ ಕೆಲಸಕ್ಕೆ ಸದಾ ಸಿದ್ಧ ಇದ್ದೀನಿ ಅಂತ ಅವ್ರಿಗೂ ನಾನು ಮಾತು ಕೊಟ್ಟಿದ್ದೀನಿ. ನಾನು ಘೋಷಣೆ ಪತ್ರ ಕೊಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ದೀನಿ, ನನ್ನನ್ನು ನೀವು ಸಂಘಟನೆ ವಿಷಯಕ್ಕೆ 24/7 ಯೂಸ್ ಮಾಡ್ಕೋಬೋದು ಅಧ್ಯಕ್ಷೆ ಅಂತ ಹೇಳಿದ್ದೀನಿ. ಸೊ ಆ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ತಕ್ಕನಾಗೆ ನನಗೆ ಕೊಟ್ಟಿದ್ದಾರೆ, ಅವರು ಅವಕಾಶ ಕೊಟ್ಟಿದ್ದಾರೆ, ಪಕ್ಷನೂ ಅವಕಾಶ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಏನು ವ್ಯತ್ಯಾಸ ಅಂತ ಅನ್ನಿಸ್ತಿಲ್ಲ. ನೀವು ಹೇಳ್ದಂಗೆ ಮಂಡಲ ಅಧ್ಯಕ್ಷ ಆದಾಗ ನಮ್ಮದೇ ಕ್ಷೇತ್ರ, ಅದು ನೀವು ಹೇಳ್ದಂಗೆ ನಮ್ಮದೇ ರಾಜ್ಯ, ಈಗ ಪಕ್ಕದ ರಾಜ್ಯ. ಸ್ವಲ್ಪ ನಮ್ಮ ರಾಜ್ಯದ ಗೌರವಕ್ಕೂ ಪಕ್ಕದ ರಾಜ್ಯದ ಗೌರವಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ, ಕಾಮನ್ ಅದು. ಈಗ ಪಕ್ಷ ನಿಮ್ಗೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಜನರ ಮುಂದೆ ಹೋಗಿ ಚುನಾವಣೆಗೆ ನಿಂತು ಬರಬೇಕು ಅಂದರೆ ಆ ಅವಕಾಶಕ್ಕೋಸ್ಕರ ನೀವು ಕಾಯ್ತಿದ್ದೀರಾ? ಪಕ್ಷ ಹೇಳಿ ಅನ್ನೋದಕ್ಕೂ ನಾನು ಕಾಯೋದಕ್ಕೂ ವ್ಯತ್ಯಾಸ ಇದೆ ಅಂತ ಅನ್ಕೊಂತೀನಿ. ನಾನು ಕಾಯೋದಕ್ಕಿಂತ ಪಕ್ಷ ಕೊಟ್ಟರೆ ದೊಡ್ಡ ವಿಷಯ ಅದು ನಮಗೆ. ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನ ನಾವಾಗಲೇ ಹೇಳಿದೆ ನಿಮಗೆ ಗುರುತಿಸುತ್ತೆ. ನಾವು ಕೆಲಸ ಮಾಡ್ತಿದ್ರೆ ಕ್ರಮೇಣ ಅವಕಾಶ ಸಿಗುತ್ತೆ. ಸಿಕ್ಕಿದ್ರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ನಾನು ಚುನಾವಣೆಗೆ ನಿಲ್ಲಬೇಕು ಅನ್ನೋ ಆಸೆ ಇದೆ, ಅದರಲ್ಲೇನು ಎರಡು ಮಾತೇನಿಲ್ಲ. ನಾನು ಕೂಡ ಯಾವುದೇ ಇನ್ನು ಮುಂಬೈ GB ಚುನಾವಣೆ ಬಂದರೆ ಅದ್ರಲ್ಲಿ ನಾನು ಭಾಗವಹಿಸಬೇಕು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇಂಗಿತ ನಾನು ವ್ಯಕ್ತಪಡಿಸಿದ್ದೀನಿ. ನಮ್ಮ ಶಾಸಕರಿಗೂ ವ್ಯಕ್ತಪಡಿಸಿದ್ದೀನಿ, ಜಿಲ್ಲಾಧ್ಯಕ್ಷರಿಗೂ ಹೇಳಿದ್ದೀನಿ. ಅಲ್ಲೆಲ್ಲರೂ ಒಂದು ಅವಕಾಶ ಪಕ್ಷ ಮಾಡಿಕೊಟ್ಟಿದೆ, ಆದರೆ ಜನಗಳ ಮಧ್ಯೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ, ಅದರಲ್ಲೇನು ಡೌಟ್ ಏನಿಲ್ಲ. ನಮಗೊಂದಷ್ಟು ಆಸೆ ಆಕಾಂಕ್ಷೆಗಳಿದ್ದಾವೆ. ಅಂದರೆ ನನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಲ್ಲ, ಕೆಲಸ ಹೀಗೆ ಮಾಡಬೇಕು ಅನ್ನೋದು. ಹಿಂದೆ ಯಾರೇನು ಮಾಡಿದ್ರೋ ಗೊತ್ತಿಲ್ಲ, ನಮಗೇನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಜನಗಳ ಮಧ್ಯೆ ಕೆಲಸ ಮಾಡಬೇಕು, ಕಾರ್ಯಕರ್ತರ ಮಧ್ಯೆ ಕೆಲಸ ಮಾಡಬೇಕು. ನನಗೆ ಒಂದಷ್ಟು ಕಾರ್ಯಕರ್ತರನ್ನ ಬಿಂಬಿತವಾಗಿ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. ಯಾಕಂದರೆ ನೀವು ಅವಾಗಲೇ ಒಂದು ಹೇಳಿದ್ರಿ, ಕಾರ್ಯಕರ್ತರು ಟಿಶ್ಯೂ ಪೇಪರ್ ಆಗ್ತಾರೆ ಅಂತ. ಆ ಥರದನ್ನ ಗುರುತಿಸಿ ಏನಾದರೂ ಮಾಡಬೇಕು ಅನ್ನೋ ನನಗೆ ತುಂಬ ಆಸೆ ಅದು. ನನಗೆ ಆ ಅಧಿಕಾರ ಅನ್ನೋದೇನಾದರೂ ಸಿಕ್ಕಿದರೆ ಆ ಕಾರ್ಯಕರ್ತರನ್ನ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಕಾರ್ಯಗಳನ್ನ ಮಾಡೋದಕ್ಕೆ ನನ್ನದೇ ಆದ ಒಂದೊಂದು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಆ ದೃಷ್ಟಿನಲ್ಲಿ ಪಕ್ಷ ಒಂದು ಅವಕಾಶ ಕೊಟ್ಟರೆ ಅದನ್ನು ಎರಡನ್ನೂ, ಬರೀ ಕಾರ್ಯಕರ್ತನೇ ಮಾಡಿದ್ರೆ ಇಲ್ಲಿ ಪಬ್ಲಿಕ್ ಒಪ್ಪೋದಿಲ್ಲ, ಅವಾಗ ಅವ್ರನ್ನೂ ನೋಡ್ಬೇಕು, ಇವ್ರನ್ನೂ ನೋಡ್ಬೇಕಾಗತ್ತೆ. ಸೊ ಎರಡೂ ದೃಷ್ಟಿಕೋನದಿಂದ ಕೆಲಸ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಇಷ್ಟು ತನಕ ನೀವು ಈ ಶ್ರೀ ಸ್ಟುಡಿಯೋದಲ್ಲಿ ಇದ್ರಿ, ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಅನ್ನುವಂಥ ಒಂದು ಶೋ. ಈ ಸ್ಟುಡಿಯೋ ಬಗ್ಗೆ ಮಾತಾಡೋದಿದ್ರೆ ವೈಯಕ್ತಿಕವಾಗಿ ಮಣಿ ಬಗ್ಗೆ ಒಂದು ಖುಷಿ ಇದೆ. ಏನಾದರೂ ವಿಶೇಷವಾಗಿ ಮಾಡಬೇಕು ಅನ್ನೋದು ನಿಮ್ಮ ತುಡಿತ ಬಹುಶಃ ಯಾವಾಗ್ಲೂ. ವಿಶೇಷವಾಗಿ ಈ ಸ್ಟುಡಿಯೋ ಮಾಡಿ ಒಂದಷ್ಟು ಜನನ ಪರಿಚಯ ಮಾಡಿಸ್ತಿದ್ದೀರಿ. ಈಗ ನಾನು ನಮ್ಮ ಮಂಡಲದಲ್ಲಿ ಅಥವಾ ವಿಜಯನಗರ ಮಂಡಲದ ಒಂದಷ್ಟು ಪರಿಚಯ ಇರ್ಬೋದು, ಆದರೆ ಇದ್ರ ಮುಖಾಂತರ ನೀವು ಇನ್ನೊಂದಷ್ಟು ಅತಿ ಹೆಚ್ಚಿನ ಪರಿಚಯ ಪಕ್ಷಕ್ಕೂ ಸಂಘಟನೆಗೂ ಆಗ್ಬೋದು, ಕಾರ್ಯಕರ್ತರಿಗೂ ಆಗ್ಬೋದು, ಪಬ್ಲಿಕ್ಗೂ ಆಗ್ಬೋದು. ಈ ದೃಷ್ಟಿಯಲ್ಲಿ ನೀವು ಮಾಡ್ತಿರೋ ಕೆಲಸ ತುಂಬ ನನ್ನ ದೃಷ್ಟಿನಲ್ಲೂ ನನಗೂ ಕೂಡ ಅನುಕೂಲನೂ ಆಗ್ಬೋದು. ನಿಮಗೆ ಒಂದು ಒಳ್ಳೆಯ ಯಶಸ್ಸು ತರಲಿ ಅಂತ ನಾನು ಬಯಸ್ತೀನಿ. ನಿಮ್ಮ ಸ್ಟುಡಿಯೋ, ನಿಮ್ಮ ಸಹಪಾಠಿಗಳು, ಅವರಿಗೆ, ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಶ್ರೀ ಸ್ಟುಡಿಯೋ ನಾನು ಸುಮಾರು ವಿಡಿಯೋಗಳನ್ನ ನೋಡಿದೆ, ಕೇವಲ ಪೊಲಿಟಿಕಲ್ ಆ್ಯಂಗಲ್ ಅಲ್ಲದೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲವನ್ನೂ ನಾನು ನೋಡಿದೆ. ನೀವು ಒಂದಷ್ಟು ನಿಮ್ಮ ಸ್ಟುಡಿಯೋದ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ, ತುಂಬ ಖುಷಿಯಾಗುತ್ತೆ. ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರ್ತೀರಿ. ಪ್ರತಿಯೊಂದೂ ಒಂದೊಂದಕ್ಕೂ ಒಂದೊಂದು ವಿಭಿನ್ನ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀರಿ. ಹಾಗಾಗಿ ಶ್ರೀ ಸ್ಟುಡಿಯೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಮುಂದೆ ಒಂದು ದೊಡ್ಡ ಚಾನಲ್ಲೇ ಆಗಲಿ. ಇದು ಕರ್ನಾಟಕಕ್ಕೆ ಇದೇ ರೀತಿಯಲ್ಲಿ ನಿಮ್ಮಿಂದ ಒಂದಷ್ಟು ಜನಕ್ಕೆ ಪೂರಕವಾದಂಥ ಮಾಹಿತಿ ಸಿಗಲಿ, ಪೂರಕವಾಗೇ ಇರಲಿ. ಯಾವಾಗಲೂ ನಾವು ನೆಗೆಟಿವ್ ಯೋಚನೆ ಬಿಟ್ಟು ಒಂದಷ್ಟು ಪಾಸಿಟಿವ್ನ ಜನಕ್ಕೆ ಕೊಡಬೇಕು. ಯಾಕೆಂದರೆ ಜನಕ್ಕೆ ಫಸ್ಟ್ ಹೋಗೋದೇ ನೆಗೆಟಿವ್, ಆದರೆ ಅದು ನೀವು ಮಾಡ್ತಿರೋ ಕೆಲಸಗಳಿಂದ ಒಂದಷ್ಟು ಪಾಸಿಟಿವ್ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ನಮ್ಮ ಸಂಘಟನೆ ದೃಷ್ಟಿಯಿಂದಲೂ ಸಂಘಟನೆಯಲ್ಲಿ ಕೆಲಸ ಮಾಡೋರ್ಗು ವ್ಯತಿರಿಕ್ತವಾಗಿ ಇಲ್ಲದೇ ಪೂರಕವಾಗಿರಲಿ ಅಂತ ನನ್ನ ಆಶಾಭಾವನೆ. ನಿಮಗೆ, ನಿಮ್ಮ ಇಡೀ ಸ್ಟುಡಿಯೋ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು. ಇಷ್ಟೋ ತನಕ ನಾವು ಒಂದು ಪಕ್ಷದ ಕಾರ್ಯಕರ್ತರಾಗಿ ಜವಾಬ್ದಾರಿಯನ್ನು ತಗೊಂಡು ಇಷ್ಟೆಲ್ಲ ಸಂಘಟನೆ ಮಾಡಬೇಕು, ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದನ್ನು ಇಷ್ಟು ದಿನ ನಡೆಸಿದೆ. ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ತಗೊಂಡು ನಿರ್ವಹಿಸಿರುವಂಥವ್ರು, ಅವರ ಅನುಭವ ಮತ್ತು ಮನದಾಳದ ಮಾತನ್ನು ಇಷ್ಟೋ ತನಕ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಗಿರೀಶ್ ಗೌಡ್ರಿಗೆ ಇವತ್ತು ನಾನು ಈ ನಮ್ಮ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ನಿಮಗೂ ಕೂಡ ಧನ್ಯವಾದಗಳು. ಇವತ್ತು ಇನ್ನು ಯಾರು ಈ ಚಾನಲ್ನ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟಲ್ಲಿ ನಿಮ್ಮ ಮುಕ್ತವಾದಂಥ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.